ಜನ್ಮದಲ್ಲಿ ಬಂದು ನರ ಜನ್ಮದಲ್ಲಿ ಬಂದು ಶಿವ ಧ್ಯಾನವಿಲ್ಲದಿರೇ बसवलिंगाय नमः। श्री गुरु शरणबसवेश्वराय नमः। श्री गुरु विजय महांतेश्वराय नमः। श्री गुरु कुमारेश्वराय नमः। कुमारेश्वराय नमः। कुमारेश्वराय
ಬಸವ ರಕ್ಷಿಪುದೆನ್ನ ಸಂಗನ ಬಸವ ಬಸವ ರಕ್ಷಿಪುದನ್ನ ಸಂಗನ ಬಸವ ಸಂಗನ ಬಸವ ಸಂಗನ ಬಸವ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿಯಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕಿತ್ತ ಗುರುವೇ ನಿಮಗೆ ಶರಣು ಶರಣಾರ್ಥಿ ಚನ್ನಮಲ್ಲಿಕಾರ್ಜುನನ ತಂದೆ ಕೈವಶಕ್ಕಿದ್ದ ಗುರುವೇ ನಿಮಗೆ ಶರಣು ಶರಣಾರ್ಥಿ 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 ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ನಮಸ್ತೆ ಶರಣ ಬಸವೇಶ ನಮಸ್ತೆ ಭಕ್ತರಕ್ಷಕ ನಮಸ್ತೆ ಕರುಣಾಕರ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಕಲಬುರಗಿಯ ಶರಣ ಮಹಾಮಹಿಮಾ ಕರುಣಾ ನಂಬಿ ಬದಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ ಶಂಭೋ ಶಿವ ಶರಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ
ಬಸವನಾಮ ಭಕ್ತರ ನಿತ್ಯದ ಜಪನೇಮ ಶರಣ ಬಸವನಾಮ ಭಕ್ತರ ನಿತ್ಯದ ಜಪನೇಮ ಶರಣ ಬಸವನಾಮ ಭಕ್ತರ ನಿತ್ಯದ ಜಪನೇಮ ಭಕ್ತಿಯ ಬೆಳಕು ಬೆಳಗಿದ ಮಹಿಮಾ ದಾಸೋಹದ ಸೋಮ ಭಕ್ತಿಯ ಬೆಳಕು ಬೆಳಗಿದ ಮಹಿಮಾ ದಾಸೋಹದ ಸೋಮ ಕಲಬುರಗಿಯ ಶರಣ ಮಹಾಮಹಿಮ ಕರುಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣ ಕಲಬುರಗಿಯ ತಾಣ ಶರಣನ ಪುಣ್ಯದ ಕಲ್ಯಾಣ 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 ಗುರುವಿನ ನಿಷ್ಠೆಗೆ ಶರಣನ ಪ್ರಾಣ ಲಿಂಗವೇ ಪರಿಪೂರ್ಣ ಗುರುವಿನ ನಿಷ್ಠೆಯ ಶರಣನ ಪ್ರಾಣ ಲಿಂಗವೇ ಪರಿಪೂರ್ಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣ ಶರಣನ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ 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 ಯೋಗಕ್ಷೇಮಕ್ಕೆ ಶರಣರೆ ನಮಗೆ ಬಾಳಿಗೆ ಶಿವ ದೀಕ್ಷೆ ಯೋಗಕ್ಷೇಮಕ್ಕೆ ಶರಣನೆ ನಮಗೆ ಬಾಳಿಗೆ ಶಿವದೀಕ್ಷೆ ಕಲಬುರಗಿಯ ಶರಣ ಮಹಾಮಹಿಮ ಕರುಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ನಂಬಿ ಬದಿಸುವ ಭಕ್ತರಿಗೆಲ್ಲ ಮಾತ ಪೂಜ್ಯನಾದ ನಂಬಿ ಭಜಿಸುವ ಭಕ್ತರಿಗೆಲ್ಲ ಮಾತ ಪೂಜನಾದ ಕಲಬುರಗಿಯ ಶರಣ ಮಹಾಮಹಿಮ ಕರುಣ ಕಲಬುರಗಿಯ ಶರಣ ಮಹಾಮಹಿಮ ಕರುಣ ನಂಬಿ ಬದಿಸುವ ಭಕ್ತರಿಗೆಲ್ಲ ಕಾಯುವ ಸಂಪೂರ್ಣ ಶಂಭೋ ಶಿವ ಶರಣ ಶಂಭೋ ಶಿವ ಶರಣ ಶಂಭೋ ಶಿವ ಶರಣ ಶಂಭೋ ಶಿವ ಶರಣ श्री शरणबसवेश्वर महाराज की जय। तम
ಶಿಷ್ಯರೇತನ ಶಿವಾನುಭವ ಮಾಡಿದ ಶ್ರೀ ಶರಣಬಸವ ನಿರಾಮರಿಕ ಪ್ರಯತ್ನವನ್ನು ಪ್ರಾರಂಭಿಸಬೇಕೆಂದು ಅವರ ಭಕ್ತಿಯಿಂದ ವಿನಂತಿಸಿಕೊಂಡರು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ಬಯಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಯಿಂದ ನೆನೆದು ಕಲಬುರಗಿಯನ್ನು ಕೈಲಾಸವನ್ನಾಗಿ ಮಾಡಿ ಮಹಾದಾಸೋಹಿಯಾಗಿ ಬರಗಾಲದ ಬಂಟನಾಗಿ ನಂಬಿದವರ ನಂದಾದೀಪವಾಗಿ ಪೂಜೆಗೊಳ್ಳುತ್ತಿರುವಂಥ ಮಹಾಮಹಿಮ ಶರಣ ಬಸವೇಶ್ವರರ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಮಹಾಮಹಿಮರನ್ನು ಕಲಬುರಗಿಗೆ ಕರೆತಂದು ಕಲಬುರಗಿಯನ್ನು ಕೈಲಾಸವನ್ನಾಗಿ ಮಾಡಲಿಕ್ಕೆ ಕಾರಣೀಕ ಮಹಿಮರಾಗಿರುವಂಥ ಮೂಲ ದೊಡ್ಡಪ್ಪ ಅಪ್ಪ ಅವರನ್ನು ಭಕ್ತಿಯಿಂದ ನೆನೆದು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶರಣರ ದಾಸೋಹ ಮಹಾಮನೆಯ ಈ ಸಂಸ್ಥಾನದ ಸರ್ವ ಪೀಠಾಧಿಪತಿಗಳನ್ನು ಕೂಡ ಭಕ್ತಿಯಿಂದ ಸ್ಮರಣೆಗೈದು ವಿದ್ಯಾ ಭಂಡಾರಿಗಳು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡುವುದರ ಮೂಲಕ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಬಹುದೊಡ್ಡ ಕಾರ್ಯಗಳನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಕರ್ತರಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾಮನೆಯ ಮಹಾತಾಯಿಯಾಗಿ ತಾಯಿತನದ ಪ್ರೀತಿಯನ್ನು ಭಕ್ತರಿಗೆ ತೋರಿಸುವುದರ ಮೂಲಕ ಕ್ಷೇತ್ರದ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿರುವಂಥ ಪೂಜ್ಯ ಮಾತೆ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಭವ್ಯ ಪರಂಪರೆಯ ದಾಸೋಹದ ಮುಂದಿನ ಮಹಾಬೆಳಕಾಗಿ ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ನಾಡಿನ ಭಕ್ತರ ಮನಸ್ಸನ್ನು ಸೂರೆಗೊಂಡಿರುವಂಥ ಪ್ರಾಯಂ ಕೂಸಾದಡೇನು ಅಭಿಪ್ರಾಯಂ ಕೂಸಕ್ಕುಮೇ ಎನ್ನುವ ಮಾತಿಗೆ ಸಾಕ್ಷಿಯಾಗಿರುವಂಥ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಕಾಯ ವಾಚ ಮನಸ್ಸ ಸೇವಾ ಕೈಂಕರ್ಯದಲ್ಲಿ ತೊಡಗಿರುವಂಥ ಶ್ರೀ ಸಂಸ್ಥೆಯ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಾಯಂದಿರ ಬಳಗವೇ,
ನಮ್ಮೊಂದಿಗೆ ಅನುದಿನವೂ ಸಂಗೀತದ ಸೇವೆಯನ್ನು ಗೈಯುವುದರ ಮೂಲಕ ಶರಣನ ಮಹಾಪುರಾಣವನ್ನು ಪಾರಾಯಣ ಮಾಡುತ್ತಿರುವಂಥ ನಮ್ಮ ನಾಡು ಕಂಡ ಅಪರೂಪದ ಗಾಯಕರಲ್ಲಿ ಓರ್ವರಾಗಿರುವ ವೀರೇಶ್ ಕುಮಾರ್ ಮಳಲಿ ಅವರೇ, ಅತ್ಯುತ್ತಮ ತಬಲಾ ಸಾಥನ್ನು ನೀಡುತ್ತಿರುವ ತಬಲಾ ಚತುರ ಬಸವರಾಜ ಹೊನ್ನಿಗನೂರವರೇ, ಮೀಡಿಯಾದ ಬಂಧುಗಳೇ, ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಶರಣ ಬಸವೇಶ್ವರರ ಚರಿತಾಮೃತವನ್ನು, ಲೀಲಾಮೃತವನ್ನು ಆನಂದವಾಗಿ ಶ್ರವಣ ಮಾಡುವ ಸದುದ್ದೇಶಕ್ಕಾಗಿ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಸಮ್ಮಿಲಿತರಾಗಿರುವಂಥ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಶರಣ ಬಂಧುಗಳೇ, ಶ್ರದ್ಧೆಯ ತಾಯಂದಿರ ಬಳಗವೇ, ಯುವ ಬಳಗವೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು. ಒಂದು ಸಲ ಜೋರಾಗಿ ಅಂತೀರಾ? ಶರಣು ಶರಣಾರ್ಥಿಗಳು ಅನ್ರಿ. ಶರಣು ಶರಣಾರ್ಥಿಗಳು. ಇದು ಶರಣಪ್ಪನವರು ನಮಗೆ ಕಲಿಸಿದ ಮೊದಲನೆಯ ಪಾಠ. ಇದನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೋಬೇಕು. ಶರಣು ಅಂದವರಿಗೆ ಪ್ರತಿಯಾಗಿ ಶರಣು ಅನ್ನುವುದು ಅದು ಶರಣರ ಸಂಸ್ಕೃತಿ, ಲಿಂಗಾಯತ ಧರ್ಮದ ಸಂಸ್ಕಾರ. ಶರಣು ಅಂದವರಿಗೆ ಚಪ್ಪಾಳೆ ತಟ್ಟಬೇಡ್ರಿ. ನೀವು ಹಿಂಗೆ ಅನ್ಕೋತ ಹೋಗ್ರಿ, ನಾವು ಹಿಂಗೆ ಬಡ್ಕೋತ ಹೋಗ್ತೀವಿ. ಅಲ್ಲ, ಸಂಸ್ಕಾರ ಮುಖ್ಯ. ಯಾರೇ ಇರಲಿ, ಶರಣಾರ್ಥಿ ಅಂದಾಗ ಶರಣು ಅನ್ನುವುದು ಅದು ಭಕ್ತನ ನಿಜವಾದ ಧರ್ಮ. ಅದನ್ನೇ ಅಪ್ಪ ಅವರು 12ನೇ ಶತಮಾನದೊಳಗ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂತ ಹೇಳಿದರು. ಎಷ್ಟು ದೊಡ್ಡ ಮಾತಿದು! ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಭಕ್ತನ ನಿಜವಾದ ಮೊದಲ ಲಕ್ಷಣ ಅದು ಯಾವುದು ಅಂದ್ರೆ, ಯಾವನು ತಲೆಬಾಗಿ ಕರಮುಗಿದು ಶಿರಬಾಗಿ ಶರಣು ಅನ್ನುವುದನ್ನು ಅಳವಡಿಸಿಕೊಳ್ತಾನೆ ಅವ ನಿಜವಾದ ಭಕ್ತನಾಗಲಿಕ್ಕೆ ಬರ್ತದ. ಯಾವನಿಗೆ ಬಾಗೋ ಗುಣ ಬರ್ತದ ಅವ ಭಕ್ತ ಆಗ್ತಾನೆ. ಯಾರಿಗೆ ಬಾಗೋ ಗುಣ ಬರೋದಿಲ್ಲ, ಯಾವಾಗಲೂ ಬೀಕ್ಕೊಂಡೇ ಇರ್ತಾರ, ಅವರು ಎಂದೂ ಭಕ್ತರಾಗಲಿಕ್ಕೆ ಬರೋದಿಲ್ಲ. ಭಕ್ತ ಅಂದ್ರೆ ಬಾಗಬೇಕು. ಬರೇ ತಲೆ ಬಾಗೋದಲ್ಲ, ಅಹಂಕಾರ ಮಮಕಾರಗಳನ್ನು ದೂರೀಕರಿಸಿ ಬಾಗಬೇಕು. ನನ್ನದೆನ್ನುವುದು ಏನೂ ಇಲ್ಲ, ಎಲ್ಲದೂ ನಿನ್ನದೇ ತಂದೆ ಶರಣಬಸವ ಅನ್ನುವಂಥ ಭಾವದೊಳಗ ಯಾವ ಬಾಗ್ತಾನ ಅವ ಭಕ್ತ ಆಗ್ತಾನ, ಭಕ್ತ ಆಗ್ತಾನ, ಭಕ್ತ ಆಗ್ತಾನ. ಅದಕ್ಕಾಗಿ ಶರಣು ಅಂದಾಗ ಪ್ರತಿಯಾಗಿ ಶರಣುಗಳನ್ನು ಸಲ್ಲಿಸಬೇಕು. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಎಷ್ಟು ಚಲೋ ಮಾತು! ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವ ಮಾತುಗಳು ಅಪ್ಪ ಅವರ ಮಾತುಗಳು. ನೋಡಿ, ಇದು ನಮ್ಮ ಸಂಸ್ಕೃತಿ. ನಿನ್ನೆ ನಾನು ಹೇಳಿದೆ, ನಾವೆಲ್ಲ ಭಾರತೀಯರು, ನಮಗೆ ರಾಷ್ಟ್ರಾಭಿಮಾನ ಇರಬೇಕು. ಭಾರತೀಯತೆಯ ಸಂಸ್ಕೃತಿಯ ಸಂಸ್ಕಾರ ಇಂದಿನ ಮಕ್ಕಳಲ್ಲಿ ಅದು ಧಮನಿಯಲ್ಲಿ ತುಂಬಬೇಕು. ನಾವು ಭಾರತೀಯರು ಅನ್ನುವಂಥ ಗೌರವದಿಂದ ನಾವು ಬದುಕಬೇಕು. ಭಾರತೀಯರಾಗಿ ಹುಟ್ಟಿದ್ದೇ ಒಂದು ಸೌಭಾಗ್ಯ, ಒಂದು ಪುಣ್ಯ. ಈ ನೆಲದಲ್ಲಿ ಬಾಳ್ತಾ ಇರೋದೇ ಒಂದು ಭಾಗ್ಯ, ಒಂದು ಸೌಭಾಗ್ಯ. ನಮ್ಮ ಪೂರ್ವಜರು ಎಂತೆಂಥ ಜೀವನದ ಸಂಸ್ಕೃತಿಗಳನ್ನು ನಮಗೆ ಕಟ್ಟಿಕೊಟ್ರು. ಇಡೀ ವಿಶ್ವದಲ್ಲಿ ಎಷ್ಟೋ ರಾಷ್ಟ್ರಗಳನ್ನು ನಾವು ನೋಡ್ತೇವೆ. ಎರಡೂ ಕೈಗಳನ್ನು ಜೋಡಿಸಿ ಹೃದಯ ಸ್ಥಾನದಲ್ಲಿ ಹಿಡಿದು ತಲೆಬಾಗಿ ನಮಸ್ಕಾರ ಮಾಡುವಂಥ ಸಂಸ್ಕೃತಿಯ ಸಂಸ್ಕಾರವನ್ನು ಪಡೆದಿರುವ ವಿಶ್ವದ ಏಕೈಕ ರಾಷ್ಟ್ರ ಅದು ಭಾರತ ರಾಷ್ಟ್ರ. ಭಾರತ ರಾಷ್ಟ್ರ, ಭಾರತ ರಾಷ್ಟ್ರ. ಉಳಿದವರು ಯಾರೂ ಕೂಡ ಕೈ ಮುಗಿದು ಹೃದಯ ಸ್ಥಾನದಲ್ಲಿ ಹಿಡ್ಕೊಂಡು ತಲೆ ಬಾಗೋದೇ ಇಲ್ಲ. ಅವ್ರು ಹಿಂಗೆ ಮಾಡಬಹುದು,
ಹಿಂಗಿಂಗೆ ಮಾಡಿ ಕೈ ಬಿಡ್ಬೋದು, ಹಿಂಗಿಂಗೆ ಮಾಡ್ಬೋದು. ಆದರೆ ಇದು ನಮ್ಮಲ್ಲಿ ಮಾತ್ರ. ಇದು ಸುಮ್ಮನೆ ಕೈ ಮುಗಿಯೋದಲ್ಲ. ಬಲಗೈ ಎಡಗೈ ಎರಡೂ ಅಂಗೈಗಳನ್ನು ಒಂದಕ್ಕೊಂದು ಜೋಡಿಸೋದು. ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಅನಾಮಿಕ ಬೆರಳು, ಕಿರಿಬೆರಳು 5 ಒಂದಕ್ಕೊಂದು ಕೂಡೋದು. ಇದಕ್ಕೆ ಅಪರೂಪವಾಗಿರುವಂಥ ತತ್ವದ ಸಂಬಂಧವನ್ನು ಕೂಡ ನಮ್ಮ ಪೂರ್ವಜರು ಮಾಡಿ ಹೋಗ್ಯಾರ. ಇಷ್ಟು ಜನ ನಾವೆಲ್ಲ ಎರಡೂ ಕೈಗಳನ್ನು ಜೋಡಿಸಿ ಕೈ ಮುಗಿತೇವೆ. ಯಾಕೆ ಅನ್ನುವುದನ್ನು ಬಹಳ ಜನ ನಾವು ತಿಳ್ಕೊಂಡೇ ಇಲ್ಲ ಜೀವನದೊಳಗೆ. ನೋಡಿ, ಎರಡೂ ಕೈಗಳು ಹೀಗೆ ಕೂಡಿ ಹೃದಯ ಸ್ಥಾನದಲ್ಲಿ ಹೀಗೆ ಹಿಡಿದು ತಲೆಬಾಗಿದಾಗ ಆ ವಿಚಾರದ ತತ್ವ ನಮ್ಮೊಳಗೆ ನಿಜವಾಗಿರುವಂಥ ಅರಿವಿನ ಪ್ರಜ್ಞೆಯನ್ನು ಮೂಡಿಸ್ತದೆ. ಬಲಗೈ ಅದು ನಿನ್ನನ್ನು ಪ್ರತಿನಿಧಿಸಿದರೆ, ಎಡಗೈ ಎದುರಿಗೆ ಇರುವವನನ್ನು ಪ್ರತಿನಿಧಿಸ್ತದೆ. ನೀನು ಬೇರೆಯಲ್ಲ, ಅವನು ಬೇರೆಯಲ್ಲ, ಅವನು ನೀನು ಒಂದೇ. ಯಾಕೆ ಎಂದರೆ ನಿನ್ನೊಳಗಿರುವ ಪರಮಾತ್ಮನು ಅವನೇ, ಅವನೊಳಗಿರುವ ಪರಮಾತ್ಮನು ಅವನೇ. ಆತ್ಮನೇ ಪರಮಾತ್ಮನಲ್ಲಿ ಪರಮಾತ್ಮನಾಗಿ ಇಬ್ಬರಲ್ಲಿ ಇರುವಾಗ ಅವನು ಬೇರೆಯಲ್ಲ, ನೀನು ಬೇರೆಯಲ್ಲ, ನಾನು ನೀನು ಒಂದೇ ಅನ್ನುವಂಥ ಸಂಸ್ಕೃತಿಯ ಸಂಸ್ಕಾರದ ಅರಿವನ್ನು ಮೂಡಿಸ್ತದೆ ಕೈ ಮುಗಿದು ತಲೆಬಾಗುವ ಸಂಸ್ಕಾರ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿದೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿದೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ.
ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ತಂದರು. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ತಂದರು. ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದಿ ನಿಲ್ಲಲಿ, ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ರಾಷ್ಟ್ರಾಭಿಮಾನ ನಮ್ಮಲ್ಲಿ ಮೂಡಬೇಕು. ಅದರ ಜೊತೆಗೆ ಭೇದ ಭಾವಗಳು ದೂರ ಆಗಬೇಕು. ಇದರ ಅರಿವಿನ ಸಾಕಾರವೇ ನಮಸ್ಕಾರ. ಕೈ ಮುಗಿಯೋದೇ ಅದಕ್ಕಾಗಿ, ಮತ್ಯಾವುದಕ್ಕಾಗಿ ಅಲ್ಲ. ಕೈ ಮುಗಿದಾಗ ನೀನು ಪ್ರತಿಯಾಗಿ ಕೈ ಮುಗಿಯೋದು ಅದು ಮನುಷ್ಯತ್ವ, ಅದು ಮನುಷ್ಯತ್ವ. ಕೈ ಮುಗಿದಾಗ ನೀನು ಅವನ ಪ್ರೀತಿಯ ಆ ಭಾವವನ್ನು ಸ್ವೀಕಾರ ಮಾಡದೆ ಅಹಂಕಾರದಿಂದ ಹೋದಿ ಅಂದ್ರೆ ನೀನೂ ಮನುಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಶರಣರು, ಸಂತರು, ಮಹಾತ್ಮರು ಈ ದೇಶದೊಳಗೆ ನಮಗಾಗಿ ಕಲಿಸಿರುವಂಥ ಭಕ್ತತ್ವದ ಮೊದಲನೆಯ ಪಾಠ. ಇದರ ಬಹಳ ಚೆನ್ನಾಗಿ ತಿಳ್ಕೋಬೇಕು ನಾವೆಲ್ಲ. ಎಷ್ಟು ಚಲೋ ಮಾತನ್ನು ಹೇಳಿದರು ಅಪ್ಪ ಅವರು. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಭಕ್ತನ ಲಕ್ಷಣ ಇದು. ಮುಂದಿನ 2-3 ಮಾತುಗಳು ಎಷ್ಟು ಕೆಮ್ಮತ್ತಿನ ಮಾತುಗಳು. ನೀವು ಎಷ್ಟು ಜಪ ತಪ ಮಾಡ್ತೀರಿ ಬಹಳ ದೊಡ್ಡದಲ್ಲ. ಎಷ್ಟು ರುದ್ರಾಕ್ಷಿ ಮಣಿಗಳನ್ನು ಸರಿಸಿ 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 ಜಪ ಮಾಡ್ತೀರಿ ಬಹಳ ಮುಖ್ಯ ಅಲ್ಲ. ಜೀವನದ ನಿಜವಾದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದುಕುವಂಥ ಜಪ ಯಾವುದಾದರೂ ಇದ್ರ ಅಪ್ಪ ಅವರು ಹೇಳ್ತಾರೆ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳ. ನಿನ್ನ ನಾಲಿಗೆಯ ಮೇಲೆ ಮಧುರವಾದ ಮೃದುವಾದ ನೀತಿಯ ಪ್ರೀತಿಯ ಸತ್ಯತೆಯ ಮಾತು ಅದು ಹೊರಗೆ ಬಂದ್ರೆ ಅದು ನಿಜವಾಗಲೂ ಜಪ ತಪ. ಒಳಗೆ ಕೂತ್ಕೊಂಡು ಎಷ್ಟೋ ಜಪ ಮಾಡಿ ಎದ್ದ ತಕ್ಷಣವೇ ಬಾಯಿಗೆ ಬಂದಂಗೆ ಬೊಗಳಿದ್ರೆ ಅದರಿಂದ ಏನು ಪ್ರಯೋಜನ ಅದ? ಭಾಳ ಜಪ ಮಾಡ್ತಾರ್ರಿ, ಆದ್ರೆ ಬಾಯಿ ಹೊಲಸು ಗಟ್ಟಾರಾಗ್ಯದ್ರಿ. ತಗೊಂಡು ಮಾಡೋದೇನದ ರೀ?
ಎಷ್ಟು ಸಹಜ ಸರಳ ಬದುಕಿನ ಜೀವನದ ಸಂಸ್ಕೃತಿಯನ್ನು ವಿಶ್ವಗುರು ಬಸವಣ್ಣನವರು ಇಡೀ ಮಾನವ ಜಗತ್ತಿಗೆ ಇದನ್ನು ಕಲಿಸಿಕೊಡುತ್ತಾರೆ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳು. ನೀನು ಪ್ರಪಂಚ ಬಿಟ್ಟು ಸಂಸಾರ ಬಿಟ್ಟು ಎಲ್ಲಿಯೋ ಗುಡ್ಡ ಸೇರಿ ಗಡ್ಡ ಬಿಟ್ಟುಕೊಂಡು ಜಪ ತಪ ಯೋಗ ಸಾಧನೆ ಮಾಡುವಂಥವ್ರು ಹೇಳಲಿಲ್ಲ. ಅದಕ್ಕಿಂತ ಶ್ರೇಷ್ಠವಾದ ತಪಸ್ಸು ನಿನ್ನ ನಾಲಿಗೆ ಶುದ್ಧವಾಗಿ ಇಟ್ಟುಕೋ. ನಿನ್ನ ಮಾತು ಬಹಳ ಪ್ರೀತಿಯಿಂದ ಮೂಡಿ ಬರಲಿ, ನೀತಿಯಿಂದ ಮೂಡಿ ಬರಲಿ. ನಿನ್ನ ಮಾತನ್ನು ಕೇಳಿದಾಗ ಇನ್ನೊಬ್ಬರಿಗೆ ಆನಂದ ಆಗಲಿ, ನೋವಾಗಬಾರದು. ಏನು ಬದುಕನ್ನು ಕಲಿಸಿಕೊಡ್ತಾರೆ ನಮ್ಮ ಶರಣರು. ಕೊನೆಯ ಮಾತು ಎಷ್ಟು ಕಿಮ್ಮತ್ತಿನ ಮಾತು ನೋಡಿ. ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ. ಸದಾಶಿವ ಪರಮಾತ್ಮನ ಕೃಪೆ ನಿನಗಾಗಬೇಕು ಅಂದ್ರೆ ನೀ 3 ಗಂಟೆ ಬಾರಿಸೋದು ಬಹಳ ಮುಖ್ಯ ಅಲ್ಲ. ಯಾಗ ಯಜ್ಞಾದಿಗಳನ್ನು ಮಾಡೋದು ಬಹಳ ಮುಖ್ಯ ಅಲ್ಲ. ಮತ್ತೇನೇನೋ ಮಾಡೋದು ಬಹಳ ಮುಖ್ಯ ಅಲ್ಲ. ಎಷ್ಟು ಸರಳ. ಅವನ ಕೃಪೆ ನಿನಗಾಗಬೇಕು ಅಂದರೆ ನೀನು ವಿನಯವಂತನಾಗಿರು, ನೀನು ಕಿಂಕರನಾಗಿರು. ಅದಕ್ಕಾಗಿಯೇ ಸಂಸ್ಕೃತದೊಳಗೆ ಬಹಳ ಚಂದ ಹೇಳ್ತಾರ, ಕಿಂಕರಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಒಂದು ಗರ್ಭಗುಡಿಯೊಳಗಿರುವಂಥ ಮೂರ್ತಿ, ಅದನ್ನು ಶಿಲ್ಪಿನೇ ತಯಾರು ಮಾಡ್ತಾನ. ಅದಕ್ಕೆ ತಾನು ತಯಾರಾಗಿಲ್ಲ, ಅದಕ್ಕೊಂದು ರೂಪವನ್ನು ಕೊಡ್ತಾನೆ. ಒಂದು ಗುಡ್ಡದ ಬೆಟ್ಟದ ಪರ್ವತದ ಕಲ್ಲನ್ನು ತಂದು ಅದಕ್ಕೆ ರೂಪ ಕೊಡ್ತಾನೆ. ಕೊಡಲಿಲ್ಲ. ಅಯೋಧ್ಯೆಯೊಳಗೆ ರಾಮಲಲ್ಲ ಕೂಡಿಸಿದ್ರು ಮೂರ್ತಿ. ಕೊಟ್ಟವರು ಕರ್ನಾಟಕದವರು, ಕರ್ನಾಟಕದ ಕಲ್ಲು. ಕೆತ್ತಿದವರು ಮೈಸೂರಿನವರು. ಇಡೀ ಜಗತ್ತ ನೋಡಾಕ ಬರ್ತದೆ. ಹೇಗಿದೆ ವಿಚಾರ ಮಾಡಬೇಕು. ಕಲ್ಲೊಳಗೆ ಯಾವುದು ಕೆಟ್ಟದ್ದು ಅದನ್ನೆಲ್ಲ ತೆಗೆದಾಗ ಅಲ್ಲಿ ಉಳಿಯೋದು ಮೂರ್ತಿ ಆಗ್ತದ, ರೂಪ ಆಗ್ತದ, ಆಕಾರ ಆಗ್ತದ, ಪೂಜೆಗೊಳ್ತದ, ಗೌರವಿಸಲ್ಪಡ್ತದ. ಮೆಟ್ಟಿಲಲ್ಲಿ ಇರುವಂಥ ಕಲ್ಲು ಗರ್ಭಗುಡಿಯೊಳಗಿರುವಂಥ ಮೂರ್ತಿಯನ್ನು ಕೇಳ್ತಂತೆ ರಾತ್ರಿ ಒಂದು ಹೊತ್ತಿನೊಳಗೆ. ಇಬ್ರು ಒಂದೇ ಗುಡ್ಡದಿಂದ ಬಂದವರು, ನಾನು ನೀನು. ನಿನಗ್ಯಾಕೆ ಅಷ್ಟು ಗೌರವ, ನನಗ್ಯಾಕೆ ತುಳಿತಾರ? ಅದು ಕೇಳ್ತಂತೆ. ನಿನಗ್ಯಾಕೆ ಅಷ್ಟು ಗೌರವ? ನಿನಗೆ ಕಾಯಿ ಹೊಡಿತಾರ, ಕರ್ಪೂರ ಬೆಳಗ್ತಾರ, ಉದುಬತ್ತಿ ಬೆಳಗ್ತಾರ, ಹೂ ಹಾಕ್ತಾರ, ನಮಸ್ಕಾರ ಮಾಡ್ತಾರ, ನಿನಗೆ ನೈವೇದ್ಯ ಹಿಡಿತಾರ. ನನಗ್ಯಾಕೆ ಈ ಗತಿ ಬಂತು? ನಿನಗ್ಯಾಕೆ ಆ ಗೌರವ? ಇಬ್ರು ಒಂದೇ ಬೆಟ್ಟದಿಂದ ಬಂದವರು, ತರುವಾಗಿ ಇಬ್ಬರನ್ನು ಕೂಡೇ ತಂದಾನವ. ಆದ್ರೆ ನನಗೆ ಈ ಗತಿ ಬಂತು, ನಿನಗ್ಯಾಕೆ ಆ ಗತಿ ಬಂತು ಅಂತ ಕೇಳಿದ್ರೆ ಆ ಗರ್ಭಗುಡಿಯ ಮೂರ್ತಿ ಮೆಟ್ಟಿಲ ಕಲ್ಲಿಗೆ ಹೇಳ್ತಂತ, ನೋಡು, ಇಬ್ಬರೂ ಬಂದಿದ್ದು ಒಂದೇ ಬೆಟ್ಟದಿಂದ ಒಂದೇ ಗುಡ್ಡದಿಂದ ಖರೆ. ಆದ್ರೆ ನಮ್ಮನ್ನು ತಯಾರು ಮಾಡುವಾಗ ಶಿಲ್ಪಿ ತನ್ನ ಕಾಲೊಳಗೆ ಹಾಕ್ಕೊಂಡು ನನ್ನ ಮೇಲೆ ಕೂತ್ಕೊಂಡು ಆ ಚಾನಿನಿಂದ ಒಡೆಯುವಾಗ ನಾನು ತಾಳಿದೆ ಆತನ ಸಾವಿರಾರು ಪೆಟ್ಟುಗಳನ್ನು ತಿಂದೆ. ನಾ ಹಿಂಗಾಗಿ ಕುಂತೀನಿ. ನಿನಗೂ ಕಟಿಯುವಾಗ ನೀ ತಾಳ್ಕೊಳ್ಳಿಲ್ಲ, ಚಟ್ನ ಸಿಡಿದು ಅದಕ್ಕೆ ನಿನ್ನ ಅಲ್ಲಿ ಹಾಕ್ಯಾರ. ಎಲ್ಲರೂ ನಿನ್ನ ತುಳ್ಯಾಕತ್ಯಾರ, ನನ್ನನ್ನು ಗೌರವಿಸಕತ್ಯಾರ. ಇಷ್ಟ ವ್ಯತ್ಯಾಸ. ತಾಳಿದವನು ಬಾಳಿಯಾನು. ವಿಚಾರ ಮಾಡಿ. ಸದು ವಿನಯವೇ ಸದಾ ಶಿವನ ಒಲುಮೆಯಯ್ಯ. ಅದು ಸದುವಿನಯದಿಂದ ತಾಳಿಕೊಂಡ ಪರಿಣಾಮವಾಗಿ ಮೂರ್ತಿಯಾಗಿ ಹೆಂಗದು ಪೂಜೆಗೊಳ್ಳುತ್ತದೋ ಹಾಗೆ ಅವನ ಕೃಪೆ ಅರಿವಿನ ಜನ್ಮದೊಳಗಾಗಬೇಕು ಅಂದ್ರೆ ಶರಣಾರ್ಥಿಯ ಸಂಸ್ಕೃತಿ, ನಮಿಸುವ ಸಂಸ್ಕೃತಿ, ತಲೆಬಾಗುವ ಸಂಸ್ಕೃತಿ, ನಮ್ಮೊಳಗಿರುವ ಅಹಂಕಾರವನ್ನು ದೂರ ಮಾಡಿ ನಮ್ಮನ್ನು
ಕಿಂಕರರನ್ನಾಗಿ ಮಾಡ್ತದ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನಸಾಕ್ಷಿ ಎನಗಿದೇ ದಿವ್ಯ ಕೂಡಲ ಸಂಗಮ ದೇವ. ಎಂಥ ಅಪರೂಪದ ಜೀವನದ ಸತ್ಯವನ್ನು ನಮ್ಮವರು ನಮಗೆ ತಿಳಿಸಿಕೊಟ್ಟಾರ. ಭಾರತೀಯರು ತಲೆಬಾಗಿ ನಮಿಸುವಂಥ ಸಂಸ್ಕೃತಿಯನ್ನು ಜೀವನದೊಳಗೆ ನಾವು ನಿತ್ಯವೂ ಕೂಡ ಅಳವಡಿಸಿಕೊಂಡು ಬಾಳಬೇಕು. ಅದಕ್ಕಾಗಿ ಇನ್ನು ಮೇಲೆ ನಿಮಗೆ ಈ ಮಾತೊಂದು ನೆನಪಿರಲಿ. ಈ ಶ್ರಾವಣ ಮಾಸದೊಳಗೆ 3ನೇ ದಿನದ ಪುರಾಣ ಪ್ರವಚನದೊಳಗೆ ಮುದುಗಲ್ ಅಪ್ಪುಗಳು ಏನು ಹೇಳಿದರು ಅಂದ್ರೆ, ಶರಣು ಅಂದವರಿಗೆ ಪ್ರತಿಯಾಗಿ ಶರಣು ಅನ್ನಬೇಕು. ಇದೊಂದು ಜೀವನದ ಪಾಠ. ನೀವು ಎಲ್ಲೇ ಕೂಡ್ರಿ, ಎಲ್ಲೇ ಇರ್ರಿ, ಶರಣು ಅಂದವರಿಗೆ ಶರಣು ಅನ್ರಿ. ಯಾರೇ ಇರಲಿ ಅವರು, ಬರೇ ಸ್ವಾಮಿಗಳು ಅಷ್ಟೇ ಅಂತಲ್ಲ. ಒಬ್ಬ ಉಪನ್ಯಾಸಕರು, ಒಬ್ಬ ಚಿಂತಕರು, ಒಬ್ಬ ಸಾಮಾನ್ಯ ವ್ಯಕ್ತಿ ಶರಣು ಅಂದ್ರೆ ಪ್ರತಿಯಾಗಿ ಶರಣು ಅನ್ನಬೇಕು. ಶರಣು ಅಂದವರಿಗೆ ಪ್ರತಿಯಾಗಿ ಚಪ್ಪಾಳೆ ತಟ್ಟಬಾರದು. ಅದು ಬಹಳ ವಿರೋಧಾಭಾಸ. ಅಂದ್ರೇನು, ನೀವು ಹಿಂಗೆ ನಮಗೆ ನಮಸ್ಕಾರ ಮಾಡ್ಕೊತ ಹೋಗ್ರಿ, ನಾವು ಚಪ್ಪಾಳೆ ಹೊಡ್ಕೋತನೇ ಇರ್ತೀವಿ ಅಂದಂಗೆ ಆಗ್ತದೆ. ಹಾಗಾಗಿ ಶರಣ ಸಂಸ್ಕೃತಿಯ, ಭಾರತೀಯ ಸಂಸ್ಕೃತಿಯ ಶರಣಾರ್ಥಿಯ ಈ ವಿಚಾರವನ್ನು ನಿಮ್ಮೊಟ್ಟಿಗೆ ಪ್ರಸಂಗ ಬಂತು ಅಂಥೇಳಿ ಈ ಮಾತುಗಳನ್ನು ನಾನು ಬಳಸ್ಕೊಂಡೆ. ನಿಜವಾಗಲೂ ಕೂಡ ನಿಮಗೆಲ್ಲ ಶರಣಾರ್ಥಿಯನ್ನು ಸಲ್ಲಿಸಿ ಶ್ರವಣಾರ್ಥಿಗಳಾಗಿ ಬಂದಂಥ ಎಲ್ಲ ಪುಣ್ಯಾತ್ಮರಿಗೆ ಶರಣಾರ್ಥಿ. ಈ ಶಬ್ದ ಎಷ್ಟು ಚಂದದ ನೋಡಿ. ಶ್ರವಣಾರ್ಥಿಗಳಾಗಿ ಬಂದಂಥ ಎಲ್ಲ ಪುಣ್ಯಾತ್ಮರಿಗೆ ಶರಣಾರ್ಥಿ. ಹೌದಲ್ಲ? ನೀವು ಶ್ರವಣಾರ್ಥಿಗಳಾಗಿ ಬಂದವರು, ಕೇಳುಗರಾಗಿ ಬಂದವರು, ಶ್ರದ್ಧೆಯಿಂದ ಬಂದವರು, ನಂಬಿಕೆಯಿಂದ ಬಂದವರು, ವಿಶ್ವಾಸದಿಂದ ಬಂದವರು. ನಿಮಗೆ ಪುಣ್ಯಾತ್ಮರೇ ಅನ್ನುವಂಥ ಶಬ್ದವನ್ನು ನಾನು ಬಳಸಿದೆ. ಯಾಕೆ? ನಿನ್ನೆ ಪ್ರವಚನದ ಕೊನೆಗೆ ಈ ಮಾತನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ ಅಂತ ಹೇಳಿದ್ದೆ. ನಿನ್ನೆ ಬಂದವರಿಗೆ ಸುಮ್ಮನೆ ನೆನಪು ಮಾಡಿ ಮುಂದುವರಿತೇನೆ. ಯಾಕೆ ಪುಣ್ಯಾತ್ಮರೇ ಅನ್ನುವ ಶಬ್ದವನ್ನು ಬಳಸ್ತೇವೆ? ಪುಣ್ಯಾತ್ಮನ ಸ್ಥಾನದೊಳಗ ಪುಣ್ಯದ ಮಾತುಗಳನ್ನು ಕೇಳಲು ಬಂದವರೆಲ್ಲ ಪುಣ್ಯಾತ್ಮರೇ. ಪುಣ್ಯಾತ್ಮನ ಸ್ಥಾನ ಇದು. ಒಬ್ಬ ಮಹಾಮಹಿಮ, ಈಗ ನಾವು ಈ ಶ್ರಾವಣ 203ನೆಯ ಪುಣ್ಯ ಸ್ಮರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. 203 ವರ್ಷಗಳ ಹಿಂದೆ ಆ ಪುಣ್ಯಾತ್ಮರು ಕಲಬುರಗಿಗೆ ದಯಮಾಡಿಸಿ ಅನಂತ ಲೀಲೆಗಳನ್ನು ಮಾಡಿ, ಪವಾಡಗಳನ್ನು ಮಾಡಿ, ಮಹಾದಾಸೋಹಿಯಾಗಿ ಬಂಜೆಯರ ಬಾಳಿನ ಬೆಳಕಾಗಿ ಬೇಡಿದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ನೋಡಿ. ಕನ್ನಡ ನಾಡಿನ ಇತಿಹಾಸದಲ್ಲಿ 12ನೇ ಶತಮಾನದ ಬಸವಣ್ಣನವರನ್ನು ಬಿಟ್ಟರೆ ಮತ್ತೊಮ್ಮೆ ಕಲಬುರಗಿಯನ್ನು ಕಲ್ಯಾಣವನ್ನಾಗಿ ಮಾಡಿ ಗುರುಲಿಂಗ ಜಂಗಮದ ಪರಂಪರೆಯ ಬೆಳಕನ್ನು ಬೆಳಗಿರುವಂಥ ಮಹಾನುಭಾವರೇ ಆ ಪುಣ್ಯಾತ್ಮರು ನಮ್ಮ ಶರಣ ಬಸವೇಶ್ವರರು. ಶರಣ ಬಸವೇಶ್ವರರು. ಈಗ ಹೊಡೀರಿ ಚಪ್ಪಾಳೆ. ಒಟ್ಟು ಬ್ಯಾಡ ಅಂದಾರಂತ ಗಪ್ಪನ ಕೂತೀರಿ. ಹೇಳೋದು ಭಾಳ ಕಷ್ಟ ಅದ ರೀ. ಅರ್ಥ ಅನರ್ಥ ಆಗಬಾರದು. ಎಂಥ ಮಹಾನುಭಾವರು ನೋಡಿ. 203ನೆಯ ಪುಣ್ಯ ಸ್ಮರಣೆ ಸಾಗಿದೆ. ಈಗ 2 ಶತಮಾನಗಳು ಕಳೆದರೂ ಕೂಡ ಆ ಪುಣ್ಯಾತ್ಮರ ಪುರಾಣವನ್ನ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಪ್ರತಿ ಹಳ್ಳಿಗಳಲ್ಲಿ ಪಾರಾಯಣಕ್ಕೆ ಯೋಗ್ಯವಾಗಿರುವುದು ಯಾವುದೋ ಅದಕ್ಕೆ ಪುರಾಣ ಅಂತ ಕರೀತಾರೆ. ಈ ಶಬ್ದ ಚಂದ ಅರ್ಥ ಮಾಡ್ಕೋಬೇಕು. ಪಾರಾಯಣಕ್ಕೆ ಯಾವುದು
ಯೋಗ್ಯವಾಗಿರುವುದೋ ಅದಕ್ಕೆ ಪುರಾಣ ಅಂತ ಕರೀತಾರೆ. ಅದು ಪಾರಾಯಣಕ್ಕೆ ಯೋಗ್ಯ ಆಗಿರಬೇಕು, ಓದಾಕ್ಕೆ ಯೋಗ್ಯ ಆಗಿರಬೇಕು, ಪಠಣ ಮಾಡಲಿಕ್ಕೆ ಯೋಗ್ಯವಾಗಿರಬೇಕು. ನೋಡಿ, ಶರಣ ಬಸವೇಶ್ವರರ ಪುರಾಣವನ್ನು ಕರ್ನಾಟಕ ಅಷ್ಟೇ ಅಲ್ರಿ, ಆಂಧ್ರ, ತೆಲಂಗಾಣ, ನಮ್ಮ ಕೊನೆಯ ಭಾಗಗಳವೆಲ್ಲ, ಕರ್ನೂಲು ಭಾಗದೊಳಗೆ, ಆದ್ವಾನಿ ಭಾಗದೊಳಗೆ, ಬಳ್ಳಾರಿ ಜಿಲ್ಲೆಯ ಆಚೆ ಎಲ್ಲ ಕಡೆಯೂ ಕೂಡ ಶರಣನ ಪುರಾಣವನ್ನು ಹಚ್ಚಿ ಶ್ರಾವಣ ಮಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ನನಗೆ ಗೊತ್ತಿರುವಂತೆ 60 ವರ್ಷ, 70 ವರ್ಷ, 80 ವರ್ಷ ಕೆಲವು ಊರುಗಳಲ್ಲಿ ಇವತ್ತಿಗೂ ಕೂಡ ಪ್ರತಿ ಶ್ರಾವಣ ಮಾಸದಲ್ಲಿ ಶರಣನ ಪುರಾಣವೇ ನಡೀತಾವೆ. ಮತ್ತೆ ಯಾರ ಪುರಾಣಗಳನ್ನು ಹಚ್ಚೋದಿಲ್ಲ. ಇದು ಬಹಳ ದೊಡ್ಡ ಇತಿಹಾಸ. ಇದು 3 ಬಾರಿ ಒಬ್ಬ MLA ಆರಿಸಿ ಬಂದ್ರೆ ಹ್ಯಾಟ್ರಿಕ್ ಅಂತೀವಿ ಅವ್ರಿಗೆ. 70 ವರ್ಷಗಟ್ಟಲೆ ಶರಣಪ್ಪನ ಪುರಾಣ ಎಲ್ಲ ಕಡೆ ನಡೀತದಂದ್ರೆ ಇದೆಂಥ ಹ್ಯಾಟ್ರಿಕ್ ವಿಚಾರ ಮಾಡಬೇಕಲ್ಲ ನಾವೆಲ್ಲ. ಪ್ರತಿ ವರ್ಷ ಮಾಡ್ತಾರ್ರಿ, ಎಲ್ಲ ಕಡೆ ನಡೀತದೆ ಇದು. ಯಾಕೆ? ಅದು ಶ್ರವಣಕ್ಕೆ ಯೋಗ್ಯವಾಗಿರುವಂಥ ಪುರಾಣ. ನಿನ್ನೆ ಹೇಳಿದ್ನಲ್ಲ ನಾನು ಕೆಲವು ಮಾತುಗಳನ್ನು. ಗೃಹಸ್ಥರಾಗಿರುವಂಥವ್ರು ಹೆಂಗೆ ಬದುಕಬೇಕು, ಸಂಸಾರ ಧರ್ಮ ಹೆಂಗಿರಬೇಕು, ಹೆಂಗೆ ಕಾಯಕ ಮಾಡಬೇಕು, ಹೆಂಗೆ ದಾಸೋಹ ಮಾಡಬೇಕು, ಹೆಂಗೆ ಗುರುಲಿಂಗ ಜಂಗಮವನ್ನು ಗೌರವಿಸಬೇಕು, ಅಷ್ಟಾವರಣ ಅಂದ್ರೇನು, ಪಂಚಾಚಾರ ಅಂದ್ರೇನು, ಷಟ್ಸ್ಥಲ ಅಂದ್ರೇನು, ಶಿವನ ಒಲುಮೆಗಾಗಿ ಶರಣ ಯಾವ ರೀತಿಯ ಸಾಧನೆಯನ್ನು ಮಾಡಿದ, ಒಕ್ಕಲುತನವನ್ನು ಒತ್ತಿ ಒತ್ತಿ ಕೃಷಿ ಕಾಯಕದ ಪರಂಪರೆಗೆ ಒಬ್ಬ ಕೃಷಿ ಯೋಗಿಯಾಗಿ ಬೆಳಕನ್ನು ಚೆಲ್ಲಿರುವಂಥ ಮಹಾನುಭಾವರು ಶರಣ ಬಸವೇಶ್ವರರು. ಬರಗಾಲ ಬಂದಾಗ ಗಂಜಿ ಕೇಂದ್ರಗಳನ್ನು ತೆಗೆಯುವುದರ ಮೂಲಕ ಹಸಿದ ಒಡಲಿಗೆ ಅನ್ನದಾತರಾಗಿ ಮಹಾದಾಸೋಹಿಗಳಾಗಿ ಬೆಳಕನ್ನು ಚೆಲ್ಲಿದವರು. ನಂಬಿ ಬಂದವರಿಗೆ ನಂದಾದೀಪವಾದವರು. ಯಾರು ವಿಶ್ವಾಸದಿಂದ ಬರ್ತಿದ್ರು ಆ ವಿಶ್ವಾಸವೇ ಅವರಿಗೆ ಫಲವಾಗ್ತಿತ್ತು. ಅಂಥ ಮಹಾನುಭಾವರು ಶರಣ ಬಸವೇಶ್ವರರು. ಅಂಥವರ ಈ ನೆಲ ಇದು ಪುಣ್ಯಾತ್ಮರ ನೆಲ. ಶರಣನಿದ್ರ ಕ್ಷೇತ್ರ ಅದು ಕೈಲಾಸ. ಶರಣರು ಹೇಳ್ತಾರೆ ಈ ಮಾತನ್ನು. ಶರಣನಿದ್ದ ತಾಣ ಅದು ಅವಿಮುಕ್ತ ಕ್ಷೇತ್ರ. ಅವಿಮುಕ್ತ ಅಂದರೆ ದುಃಖವನ್ನು ದೂರ ಮಾಡುವ ಕ್ಷೇತ್ರ, ಸಂಕಟವನ್ನು ಸಮಸ್ಯೆಯನ್ನು ದೂರ ಮಾಡುವಂಥ ಪುಣ್ಯತಾಣ. ಹಾಗಾಗಿ ಪುಣ್ಯಾತ್ಮರ ತಾಣದೊಳಗೆ ಶ್ರವಣ ಮಾಡುವ ಶ್ರವಣಾರ್ಥಿಗಳಾಗಿ ತಾವೇನು ಬಂದೀರಿ, ತಮ್ಮೆಲ್ಲರಿಗೂ ಈ ಶಬ್ದ ನಾನು ಬಳಕೆಯನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲ ಪುಣ್ಯಾತ್ಮರೇ, ಪುಣ್ಯಾತ್ಮರೇ, ಪುಣ್ಯಾತ್ಮರೇ. ಯಾಕ? ಪುಣ್ಯಾತ್ಮನ ತಾಣದೊಳಗೆ ಬಂದು ಕುಂತವರೆಲ್ಲ ಪುಣ್ಯಾತ್ಮರೇ. ವಿಚಾರ ಮಾಡುವಂಥ ಮಾತುಗಳು. ಇಲ್ಲಿ ಬಂದೂ ಕೂಡ ನಾವು ಬದುಕನ್ನು ಬದಲಾವಣೆ ಮಾಡಿಕೊಳ್ಳಲಿಲ್ಲ ಅಂದರೆ, ಜೇಡರ ದಾಸಿಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ ತಮ್ಮ ಸ್ವಾನುಭವದ ವಚನದೊಳಗೆ. ಉಣ್ಣೆ ಕೆಚ್ಚಲೊಳಿತ್ತು ಉಣ್ಣುವುದೇ ನೊರೆಹಾಲ. ಉಣ್ಣೆ ಕೆಚ್ಚಲೊಳಿತ್ತು ಉಣ್ಣುವುದೇ ನೊರೆಹಾಲ. ಪುಣ್ಯಕ್ಷೇತ್ರದೊಳಗಿತ್ತು ಉಣ್ಣದವ ಆ ಉಣ್ಣೆಗಿಂತ ಕರಕಷ್ಟ ಕಾಣ ರಾಮನಾಥ. ಏನು ಎಷ್ಟು ದೊಡ್ಡ ಅನುಭವದ ವಚನ ಇದು. ಸಗರನಾಡಿನ ಮಹಾನುಭಾವ ದಾಸಿಮಯ್ಯ, ಆತನನ್ನು ಆದ್ಯ ವಚನಕಾರ ಅಂತ ಗೌರವಿಸ್ತಾರೆ. ಬಸವಣ್ಣನವರ ಹಿರಿಯ ಸಮಕಾಲೀನ ಶರಣ. ಇಷ್ಟು ದೊಡ್ಡ ಮಹಾನುಭಾವ. ಎಷ್ಟು ಚಂದ ಹೇಳಿದರು. ಉಣ್ಣೆ ಕೆಚ್ಚಲೊಳಿದ್ದು ಉಣ್ಣುವುದೇ ನೊರೆಹಾಲ. ಬಹುಶಃ ರೈತಾಪಿ ಮನೆತನಗಳಲ್ಲಿ ಹುಟ್ಟಿದ ನಮ್ಮ ಜನಗಳಿಗೆ, ಭಾಳ ಜನ ಹಿರಿಯರಿಗೆ ಇದರ ಪರಿಚಯ ಇರ್ತದೆ. ಈಗಿನ ಕಾಲದ ಕಾಲೇಜ್ ಓದುವಂಥ ಮಕ್ಕಳಿಗೆ, ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಉಣ್ಣೆ ಅಂದ್ರನ ಗೊತ್ತಿಲ್ಲ. ಅವಕ್ಕೆ
ಹಾಲು ಎಲ್ಲಿಂದ ಬರ್ತದೋ ಗೊತ್ತಿಲ್ಲ ಸಿಟಿಯಾಗಿದ್ದು ಹುಡುಗರಿಗೆ. ಇನ್ನು ಉಣ್ಣಿ ಸುದ್ದಿ ಭಾಳ ದೂರ ಆಯ್ತು. ಏನ್ರಿ ಕೇಳ್ರಿ, ನೀವು ಸಿಟಿಯೊಳಗಿರೋ ಮಕ್ಕಳು ಕೇಳ್ರಿ, ಹಾಲು ಎಲ್ಲಿಂದ ಬರ್ತದಂದ್ರೆ ಅದು ನಂದಿನಿ ಕಂಪ್ನಿಯಿಂದ ಬರ್ತದಂತ ಹೇಳ್ತಾವೆ. ಆ ಪಾಕೆಟ್ನಾಗ ತಗೋತಾವಲ್ಲ ದಿನ ಮುಂಜಾನೆ ಎದ್ದುಗಳೇ, ಅವ ಬಂದು ಹಾಕಿಟ್ಟು ಹೋಗಿರ್ತಾನೆ, ಇವು ಮಕ್ಕಳೇ ಒಳಗೆ ಮನ್ಯಾಗ ತೊಗೊಂಡು ಹೋಗ್ತಾವೆ. ಸಿಟಿ ಮಕ್ಕಳಿಗೆ ಗೊತ್ತೇ ಇಲ್ಲ ಆಕಳ ಕೆಚ್ಚಲಿನಿಂದ ಹಾಲು ಬರ್ತದ ಅನ್ನೋದು ಬಹಳ ಜನ ಮಕ್ಕಳಿಗೆ ಗೊತ್ತಿಲ್ಲ. ಹೌದಾ, ಇಲ್ಲಿಂದ ಬರುತ್ತಾ ಅಂತ ಅವು ತೋರಿಸಿದ ಮೇಲೆ ಅವು ನೋಡ್ರಿ ಬೇಕಿದ್ರು, ಗೊತ್ತೇ ಇಲ್ರಿ. ಅಕ್ಕಿ, ಬೇಳೆ, ಜೋಳ, ಕಾಳು ಎಲ್ಲಿಂದ ಸಿಗ್ತಾವಂದ್ರೆ ಮಾಲ್ಗಳಲ್ಲಿ ಸಿಗ್ತಾವೆ. ಮಕ್ಕಳಿಗೆ ಇಷ್ಟ ಗೊತ್ತದು. ಪಾಕೆಟ್ನಾಗ ರೆಡಿ ಇರ್ತಾವೆ, ಮಾಲ್ನ್ಯಾಗ ತಂದಿವೆ ಅಂತ ಅವು ತಿಳ್ಕೊಂಡಾವ. ರೈತ ಬೆಳೀತಾನಂತ ಗೊತ್ತೇ ಇಲ್ಲ ಅವು. ಮೊನ್ನೆ ನಮ್ಮ ಆಶ್ರಮಕ್ಕೆ ಬೆಂಗಳೂರಿನವ್ರು ಬಂದಿದ್ರು, ಅವ್ರ ಜೊತೆ ಮಕ್ಕಳು ಬಂದಿದ್ರು. ಅಚ್ಚರಿಯ ಮಾತು ಅಂದ್ರೆ, ನಾವು ಆ ಸಂದರ್ಭದೊಳಗೆ ಶೇಂಗಾ ಹಾಕಿದ್ವಿ ನಮ್ಮ ಆಶ್ರಮದ ಹೊಲದೊಳಗೆ, ಒಂದು 4 ಎಕರೆ. ಅದು ಶೇಂಗಾ ಕಿತ್ತುವಂಥ ಸಂದರ್ಭ. ನಾವೆಲ್ಲ ಕಾಯಕ ಮಾಡ್ತೀವಿ. ಆ ಶೇಂಗಾ ಕಿತ್ತಿ ಬಳ್ಳಿಗಳನ್ನು ತೆಗೆದು ಗುಂಪು ಹಾಕುವಾಗ ಆ ಮಕ್ಕಳೆಲ್ಲ ನೋಡಿದ್ರು, ಇದೇನಿದು? ಅವ್ರಿಗೆ ಕಡಲೆ ಬೀಜ. ಅವ್ರಿಗೆ ಶೇಂಗಾ ಅಂದರೆ ಗೊತ್ತಾಗಲ್ಲ ಬೆಂಗಳೂರಿನ ಮಕ್ಕಳಿಗೆ. ಕಡಲೆ ಬೀಜ ಇದು ಎಲ್ಲಿಂದ ಬರ್ತದೆ ಅಂತಾವು. ಇದು ಭೂಮಿಯಿಂದ ಬರ್ತದಪ್ಪ, ಇದು ಶೇಂಗಾ ಬಳ್ಳಿ, ಇದು ಕಡಲೆ ಬೀಜದ ಬಳ್ಳಿ, ಇದರೊಳಗೆ ಇವು ಬರ್ತಾವ. ಒಂದು ಬೀಜಕ್ಕೆ 100 ಕಾಳು, 1000 ಕಾಳುಗಳನ್ನು ಪರಮಾತ್ಮ ಮಣ್ಣಿನೊಳಗೆ ನಿರ್ಮಾಣ ಮಾಡ್ತಾನ. ಇದು ಸೃಷ್ಟಿಯ ಅದ್ಭುತವಾದ ಪವಾಡ, ಇದು ಪವಾಡ. ಹೌದಾ ಅಂತಾವ ಮಕ್ಕಳು. ಹಾಗೆ ನೋಡಿ, ಆಕಳ ಕೆಚ್ಚಲಿನಲ್ಲಿ ಇರುವಂಥ ಉಣ್ಣೆಯನ್ನು ಕುರಿತಾಗಿ ಜೇಡರದ ಆಸೀಮಯ್ಯನವರು ಉದಾಹರಣೆಯನ್ನು ಕೊಡ್ತಾರೆ. ಉಣ್ಣೆ ಕೆಚ್ಚಲೊಳಿದ್ದು ಉಣ್ಣುವುದೇ ನೊರೆ ಹಾಲ. ನೋಡಿ, ಬರೇ ಹಾಲಂದ್ರೆ ಅಷ್ಟು ಮಜಾ ಅನಿಸೋದಿಲ್ಲ. ನೊರೆ ಹಾಲು ಅದೇ ತಾಜಾ ಹಿಂಡ್ಕೊಂಡಾಗ ಬರ್ತದಲ್ಲ, ಅದಕ್ಕೆ ನೊರೆ ಹಾಲು ಅಂತ ಕರೀತಾರೆ. ದೇವರು ಅದನ್ನು ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡ್ತಾನೆ ಅದರ ದೇಹದೊಳಗೆ. ನಾವು ಮಾಡಿದ್ದಲ್ಲ. ನಾವು ಮನುಷ್ಯರು ಭಾಳ ಬುದ್ಧಿವಂತರು. ಒಂದು ತಂಬಿಗೆ ಹಾಲು ಬಂದ್ರೆ 3 ತಂಬಿಗೆ ನೀರು ಹಾಕೋ ಮಂದಿ ನಾವೆಲ್ಲ. ಏನ್ರಿ, ಲೀಟ್ರಿಗೆ 4 ಲೀಟ್ರ್ ಮಾಡೋ ಕಂಪನಿ. ಹೌದಲ್ಲ? ಎಷ್ಟು ಪರಿಶುದ್ಧ ನೊರೆ ಹಾಲು, ಎಷ್ಟು ತಾಜಾ. ನೋಡಿ ಎಷ್ಟು ಚಂದ ಬರೀತಾರ. ಉಣ್ಣೆ ಕೆಚ್ಚಲೊಳಿದ್ದು ಉಣ್ಣುವುದೇ ನೊರೆ ಹಾಲ. ಅದು ಕೆಚ್ಚಲದ ಸಮೀಪದಲ್ಲಿನೇ ಉಣ್ಣೆ ಅದ, ಅದರ ಮೇಲೇನೆ ಕೂತ್ಕೊಂಡದ. ಆದ್ರೆ ನೊರೆ ಹಾಲಿನ ಸವಿ ರುಚಿಯ ಅರಿಯೋದಕ್ಕಿಲ್ಲ. ಆ ಉಣ್ಣೆ ಏನು ಮಾಡ್ತದಂದ್ರೆ, ಆ ಕೆಚ್ಚಲ ಬಳಿಯಲ್ಲಿ ಕೂತ್ಕೊಂಡು ಆಕಳ ಕೆಚ್ಚಲಿನಲ್ಲಿ ಇರುವಂಥ ರುಧಿರ ಅಂದರೆ ರಕ್ತವನ್ನು ಮಾತ್ರ ಹೀರಿ ಅದು ಬದುಕ್ತದೆ ವಿನಃ ನೊರೆ ಹಾಲಿನ ಸವಿರುಚಿ ಆಕಳ ಕೆಚ್ಚಲಿನಲ್ಲಿರುವ ಉಣ್ಣೆಗೆ ಗೊತ್ತಿಲ್ಲ. ಎಷ್ಟು ಚಂದ ಕಲ್ಪನಾ ಕೊಡ್ತಾರೆ. ಕಣ್ಣು ಮುಂದೆ ಕಟ್ಟಿದಂಗೆ, ಸೀರಿಯಲ್ ನೋಡಿದಂಗೆ ವಚನಗಳು. ಅರ್ಥ ತಿಳಿದ್ರೆ ಎಷ್ಟು ಆನಂದ ಅನ್ನಿಸ್ತದ. ಉಣ್ಣೆ ಕೆಚ್ಚಲೊಳಿದ್ದು ಉಣ್ಣುವುದೇ ನೊರೆ ಹಾಲ. ಪ್ರಶ್ನೆ ಮಾಡಿದ್ರು ಅವರು, ಉಣ್ಣಂಗಿಲ್ಲಲ್ಲಪ್ಪ, ಅಮೃತದಂಥ ಹಾಲದ, ಉಣ್ಣಂಗಿಲ್ಲ, ರಕ್ತ ಕುಡಿತದೆ. ಹ್ಯಾಂಗೆ ಉಣ್ಣೆ ಕೆಚ್ಚಲೊಳಗಿದ್ದು ಅಮೃತವನ್ನು ಕುಡಿಲಾರ್ದನೆ ರಕ್ತವನ್ನು ಕುಡಿದು ಬದುಕ್ತದಲ್ಲ, ಹಾಗೆ ಪುಣ್ಯಕ್ಷೇತ್ರದೊಳಗಿದ್ದು ಶರಣನ ಸ್ಥಾನಕ್ಕೆ ಬಂದೀವಿ, ಶರಣನ ಸ್ಥಾನದೊಳಗಿರ್ತೀವಿ, ಕಲಬುರಗಿಯೊಳಗಿರ್ತೀವಿ, ಮನುಷ್ಯ ಜನ್ಮದೊಳಗೆ ಹುಟ್ಟೀವಿ, ಶರಣ ಅಂತ ನಮಸ್ಕಾರ ಮಾಡ್ತೀವಿ, ಶರಣನ ಗುಣಗಾನವನ್ನು ಮಾಡ್ತೀವಿ, ಶರಣನ ಲೀಲೆಗಳನ್ನು ಕೇಳ್ತೀವಿ, ಶರಣನ ಸಚ್ಚರಿತ್ರೆಯನ್ನು ಕೇಳ್ತೀವಿ. ಕೇಳಿಯೂ ಕೂಡ ನಾವು ಪುಣ್ಯದ ದಾರಿಯೊಳಗೆ ಸಾಗಲಿಲ್ಲ ಅಂದ್ರೆ ದಾಸಿಮಯ್ಯ ಅಂತಾನ, ಆ ಉಣ್ಣೆಗಿಂತ ಈ ಮನುಷ್ಯ ಕೆಟ್ಟು ಸುಮಾರ. ಅದಕ್ಕೆ ಅರಿವಿಲ್ಲ.
ಏನೋ ಬದುಕ್ತದೆ. ನೀನು ಅರಿವಿನ ಜನ್ಮಕ್ಕೆ ಬಂದಿಯಲ್ಲೋ, 84 ಲಕ್ಷ ಜೀವರಾಶಿಯೊಳಗೆ ಖಗವಾಗಿ, ಮೃಗವಾಗಿ, ವಿಷಜಂತುವಾಗಿ, ಕ್ರಿಮಿ ಕೀಟ, ಪಶು ಪಕ್ಷಾದಿಯಾಗಿ, ಹುಳು ಹುಪ್ಪಡಿಯಾಗಿ ಎಲ್ಲ ಜನ್ಮಗಳನ್ನು ಕಳೆದು 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 ಕೊನೆಗೊಂದು ಜನ್ಮ ಅರಿವಿನ ಜನ್ಮ, ಮಾನವ ಜನ್ಮ ದೊಡ್ಡದು ಅನಿಸಿಕೊಳ್ಳುವಂಥ ಈ ಅರಿವಿನ ಜನ್ಮವನ್ನು ಪಡ್ಕೊಂಡು ಬಂದಿ ಅಂದ ಮೇಲೆ ನೀನು ಪುಣ್ಯಾತ್ಮನಾಗಿಯೇ ಬದುಕಬೇಕು. ಇದು ನಿನ್ನ ಜೀವನದ ಧರ್ಮ, ನಿನ್ನ ಜೀವನದ ಧರ್ಮ. ಅದಕ್ಕಾಗಿ ನೀವು ಪುಣ್ಯದ ಸಂಪಾದನೆಗಾಗಿ ಶ್ರಾವಣ ಮಾಸದೊಳಗೆ ಶ್ರವಣಾರ್ಥಿಗಳಾಗಿ ಪುಣ್ಯಾತ್ಮನ ಸ್ಥಾನದೊಳಗೆ ಬಂದು ಕುಂತೀರಿ ಅಂತ ನಿಮಗೆಲ್ಲ ನಾನು ಪುಣ್ಯಾತ್ಮರೇ ಅಂತ ಕರೀತಾ ಇದ್ದೆ. ಇದು ಪುಣ್ಯದ ಅಂಶವುಳ್ಳವರಿಗೆ ಮಾತ್ರ ಸಿಗ್ತದ್ರಿ. ಕಲಬುರಗಿಯಾಗ ಇಷ್ಟ ಮಂದಿ ಅದಾರೇನ್ರಿ? ಇಲ್ಲಲ್ಲ, ಅದು ಎಲ್ಲರಿಗೂ ಸಿಗ್ತದೇನು ಯೋಗ? ಪುಣ್ಯ ಮಾಡಿದವರಿಗೆ ಪುಣ್ಯ ವಿಶೇಷಗಳು ಸಿಗ್ತಾವೆ. ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಬಹಳ ಪ್ರಾಮಾಣಿಕವಾಗಿ ನೀವು ವಿಚಾರ ಮಾಡಬೇಕು. ಶ್ರಾವಣ ಮಾಸದೊಳಗೆ ಶ್ರವಣಾರ್ಥಿಗಳಾಗಿ ಬಂದು ಒಬ್ಬ ಪುಣ್ಯಾತ್ಮನ ಸ್ಥಾನದೊಳಗೆ ಪುಣ್ಯಾತ್ಮನ ಚರಿತ್ರೆಯನ್ನು ಕೇಳೋದು, ಚರಿತ್ರೆಯನ್ನು ಹೇಳೋದು, ಅದು ಬದುಕಿನ ನಿಜವಾದ ಭಾಗ್ಯ, ಸೌಭಾಗ್ಯ. ಮತ್ಯಾವ ಕಾಲದೊಳಗಿದು ಸಿಗ್ತದೆ ಹೇಳಿ? ಘನಮಠ ಶಿವಯೋಗಿಗಳು ಅಂತಾಗಿ ಹೋದರು ನಮ್ಮಲ್ಲಿ. ಆಂಧ್ರ ಪ್ರದೇಶದೊಳಗೆ ಹುಟ್ಟಿ ಕನ್ನಡ ನಾಡಿಗೆ ಬಂದು ಕನ್ನಡವನ್ನು ಕಲಿತು ಬಸವಣ್ಣನವರ ಷಟ್ಸ್ಥಲದ ವಚನಗಳನ್ನು, ಬಸವ ಪುರಾಣವನ್ನು ಬೆನ್ನಿಗೆ ಕಟ್ಟಿಕೊಂಡು ಒಬ್ಬ ಕೃಷಿ ಯೋಗಿಯಾಗಿ ಕೃಷಿ ಜ್ಞಾನ ಪ್ರದೀಪಿಕೆ ಅನ್ನುವಂಥ ಗ್ರಂಥವನ್ನು ಕರುನಾಡಿನ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂಥ ಮಹಾನುಭಾವರು ಸಂತೆಕೆಲ್ಲೂರಿನ ಘನಮಠ ಶಿವಯೋಗಿಗಳು. ಅವರು ತಮ್ಮ ಸ್ವರವಚನದೊಳಗೆ ಹೆಂಗೆ ಕಡ್ಕೋಳದ ಮಡಿವಾಳಪ್ಪ ಈ ಭಾಗದೊಳಗೆ ಸ್ವರವಚನಗಳನ್ನು, ಗೀತೆಗಳನ್ನು ಕೊಟ್ಟಾನ, ಹಂಗೆ ಘನಮಠ ಶಿವಯೋಗಿಗಳು ಕೊಟ್ಟಾರ. ಅವರು ಒಂದು ಮಾತು ಹೇಳ್ತಾರ, ಇನ್ನೇಸು ಕಾಲಕ್ಕೆ ಸಿಗಬಹುದು ಈ ಶಿವ ಸಮಯ ಮಾನಿಸ ಜನ್ಮ. ಎರಡು ದುರ್ಲಭ ಅದಾವಂತ ಜೀವನದೊಳಗೆ. ಅವ್ರು ಹೇಳ್ತಾರೆ, ಇನ್ನೇಸು ಕಾಲಕ್ಕೆ ಸಿಗಬಹುದು, ಏನೋ ಪುಣ್ಯ ಮಾಡೀವಿ, ಮನುಷ್ಯರಾಗಿ ಹುಟ್ಟೀವಿ, ಮುಂದೆ ಏನಾಗ್ತೀವೋ ಗ್ಯಾರಂಟಿ ಅದ ಏನೋ ಯಾರಿಗಾದ್ರು? ನಾನು 40 ವರ್ಷ ಆಯ್ತು ಎಲ್ಲ ಕಡೆ ಕೇಳ್ಕೊತಾನೆ ಹೊಂಟೀನಿ. ಗ್ಯಾರಂಟಿ ಇದ್ದವ್ರು ಒಬ್ಬರ ಹೇಳ್ರಿ, ಯಾರೂ ಹೇಳಿಲ್ಲ ನನಗೆ ಇಲ್ಲಿ ತನ. ಮತ್ತು ಕಲಬುರಗಿಯಾಗ ಯಾರು ಹೇಳಿದ್ರು ದೊಡ್ಡ ಪುಣ್ಯ. ಹೌದೇನು? ಗ್ಯಾರಂಟಿ ಅದ ಇಲ್ಲ. ಇನ್ನೊಂದು ಕ್ಷಣದೊಳಗೆ ಏನಾಗ್ತದ ಆ ಗ್ಯಾರಂಟಿನೇ ನಮಗಿಲ್ಲ. ಯಾವ ಕ್ಷಣದೊಳಗೆ ಏನಹುದೋ ತನುವೇನು ಶಾಶ್ವತವೇ, ಮನಕ್ಕೆ ನಿಶ್ಚಯವಿಹುದೇ, ಧನವೇನು ವಿಪುಲ ಗಿರಿಯೇ. ನಿಜಗುಂಡ್ರು ಕೇಳ್ತಾರ ವೇದಾಂತ ಶಾಸ್ತ್ರದೊಳಗೆ ಈ ಮಾತುಗಳನ್ನು. ಏನು ಗ್ಯಾರಂಟಿ ಅದ ಹೇಳಿ? ಏನೂ ಇಲ್ಲ, ಏನೂ ಇಲ್ಲ. ನೀರ ಮೇಲಿನ ಗುರುಳೆ ನಮ್ಮ ಬದುಕು. ಯಾವ ಕ್ಷಣದೊಳಗೆ ಪಟ್ಟಂಥದ್ದು ಹೇಳಾಕ ಬರೋದಿಲ್ಲ. ಯಾವ ಕ್ಷಣದೊಳಗೆ ಏನಾಗ್ತದೋ ಹೇಳಾಕ ಬರೋದಿಲ್ಲ. 90 ವರ್ಷ ಬದುಕನ್ನು ಕಳೆದಿರುವಂಥ ನನ್ನ ಹಡೆದವ್ವ, ನನ್ನ ತಾಯಿ, ಇವತ್ತು 13ನೇ ದಿವಸ ನನ್ನ ತಾಯಿಯನ್ನು ಕಳ್ಕೊಂಡೆ ನಾನು. 90 ವರ್ಷದ ನನ್ನ ತಾಯಿ ನನ್ನ ಆಶ್ರಮದಲ್ಲಿ, ನನ್ನ ಮಠದಲ್ಲಿ ಇಟ್ಟುಕೊಂಡು ಬಿಡುವಿನ ವೇಳೆಯೊಳಗೆ ನಾನಿದ್ದಾಗ ಅವ್ವನ ಸೇವೆಯನ್ನು ಮಾಡ್ತಾ ಆನಂದ ಪಡುವಂಥ ವ್ಯಕ್ತಿ ನಾನು. ಕೇವಲ ಉಪದೇಶಕನಲ್ಲ, ಉಪದೇಶದ ಜೊತೆಗೆ ಆಚಾರದ ಬದ್ಧತೆಯನ್ನು ಬದುಕಿನಲ್ಲಿ ಇಟ್ಟುಕೊಂಡಿರುವಂಥವನು ನಾನು. ನನ್ನವ್ವ 14ನೇ ತಾರೀಕು ಬೆಳಗಿನ 5 ಗಂಟೆ ನಸುಕಿನೊಳಗೆ ಎದ್ದು ಕೂತಿದ್ಲು. ನಾನು ಕೂಡ ಅದೇ ಸಮಯಕ್ಕೆ ಏಳುವಂಥ ರೂಢಿ ಉಳ್ಳವನು. ಎದ್ದು ಹೀಗೆ ಹೊರಗಡೆ ಬಂದಾಗ ನನ್ನ ತಾಯಿ ಮಂಚದ ಮೇಲೆ ಕೂತಿದ್ರು. ಪ್ರಸಂಗ ಹೇಳ್ತೀನಿ ನಿಮಗೆ. ಯಾಕವ್ವ, ಯಾಕೆ ಎದ್ದು ಕೂತಿಯಲ್ಲ ಅಂದೆ ನಾನು. ಅಪ್ಪ ಎಚ್ಚರಾತು, ಯಾಕೋ ಒಂದು ಈಟು ತಲೆ ನೋದಂಗೆ ಆಗ್ತದ, ಒಂದಿಟ್ಟು ವಿಕ್ಸ್ ಹಚ್ತೀಯೇನು ಅಂದ್ಲು ನನ್ನ ತಾಯಿ. ಎಂದೂ ವಿಕ್ಸನ್ನು ಬಯಸಿದವಳಲ್ಲ. ನನ್ನ ತಾಯಿಗಾಗಿ ಯಾವಾಗಲೂ ಒಂದು ಜಂಡು ಬಾಂಬ್ ಜೊತೆಗಿಡ್ತಿದ್ದೆ ನಾನು, ಕಾಲುಗಳಿಗೆ ಪೇನಾದಾಗ, ನೋವಾದಾಗ ಹಚ್ಕೊಳ್ಳಿಕ್ಕೆ. ಯಾಕೆಂದರೆ ವರ್ಷವಿಡೀ ನಾನು ಪ್ರವಚನ ಮಾಡ್ತಾ ಓಡಾಡುವವನು.
ಅವ್ವ ಕೇಳಿದ್ಲು ಅಂಥೇಳಿ ನನ್ನ ರೂಮಿಗೆ ಹೋಗಿ ನನ್ನ ಕಿಟ್ ಬ್ಯಾಗ್ ತೆಗೆದ್ರೆ ದೈವಕ್ಕೆ ನೋಡಿ ಆ ಬ್ಯಾಗಿನೊಳಗೆ ಒಂದು ಹೊಸ ವಿಕ್ಸ್ ಡಬ್ಬಿನೇ ಇತ್ತು. ಅದನ್ನು ಹಾಗೆ ತಂದೆ ಬೆರಳಿಗೆ ಹೀಗೆ ತೆಗೆದುಕೊಂಡು ನನ್ನ ತಾಯಿಯ ಹಣೆಗೆ ನಿಧಾನವಾಗಿ ಹಚ್ಚಿ, ಅಂಗೈಗೊಂದಿಷ್ಟು ವಿಕ್ಸ್ ಹಚ್ಚಿ, ಪಾದಕ್ಕೆಲ್ಲ ಅಂಗಾಲುಗಳಿಗೆಲ್ಲ ವಿಕ್ಸ್ ತಿಕ್ಕಿ ಪಾದ ಸೇವೆ ಮಾಡಿ ರಗ್ಗು ಹಚ್ಚಿ, ಅವ್ವ ಈಗ 5 ಗಂಟೆ ಆಗ್ಯದ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗು ಅಂತ ಹೇಳಿದೆ. ಅವ್ವ 8 ಗಂಟೆ 40 ನಿಮಿಷದವರೆಗೆ ಮಲಗಿದ್ಲು. ಅಷ್ಟೊತ್ತಿಗೆ ನನ್ನ ಬೆಳಗಿನ ವಿಧಿವಿಧಾನಗಳನ್ನು ಮುಗಿಸ್ಕೊಂಡು ಯೋಗ ಮಾಡಿ ವಾಕ್ ಮಾಡಿ, ನಮ್ಮಲ್ಲಿ ಬಡ ಮಕ್ಕಳಿಗಾಗಿ ಉಚಿತವಾಗಿರುವಂಥ ಪ್ರಸಾದ ನಿಲಯವನ್ನು ಮಾಡಿದ್ದೇವೆ. 100 ಮಕ್ಕಳು ನನ್ನ ಆಶ್ರಮದಲ್ಲಿ ನಿತ್ಯ ಉಚಿತ ಪ್ರಸಾದ ತೆಗೆದುಕೊಂಡು ವಿದ್ಯಾರ್ಜನೆ ಮಾಡ್ತಾರೆ. ಅವರಿಗೆಲ್ಲ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ, ನಾನು ಬಂದಾಗ 8 ಗಂಟೆ 40 ನಿಮಿಷ ಅವ್ವ ಎದ್ದು ಕೂತಿದ್ರು. ಅಪ್ಪ ಒಂದಿಷ್ಟು ಬಾತ್ರೂಮಿಗೆ ಕರ್ಕೊಂಡು ಹೋಗು ಅಂದ್ರೆ ಕೈ ಹಿಡಿದು ಅವ್ವನನ್ನು ಕರ್ಕೊಂಡು ಹೋದೆ. ಬಾತ್ರೂಮಿಗೆ ಹೋಗಿ ಬಂದರು, ಸ್ವಚ್ಛ ಮಾಡಿ ತಂದು ಮಂಚದ ಮೇಲೆ ಮತ್ತೆ ಕೂಡಿಸಿ ಪಾದವನ್ನು ಒರೆಸಿದೆ. ಆವಾಗ ಸರಿಯಾಗಿ 9ಕ್ಕೆ 5 ನಿಮಿಷ ಕಡಿಮೆ ಇತ್ತು. ನನ್ನವ್ವ ಒಂದು ಮಾತು ಹೇಳ್ತು, ಅದೇ ಕೊನೆಯ ಮಾತು. ಅಪ್ಪ 9 ಆಗಾಕ ಬಂದದ, ಯಾರಾದರೂ ಭಕ್ತರು ಬೆಟ್ಟಿಗೆ ಬರ್ತಾರ, ಹೋಗಪ್ಪ ಸ್ನಾನ ಮಾಡು, ಲಿಂಗಾರ್ಚನೆ ಮಾಡ್ಕೋ ಅಂತ ನನ್ನ ತಾಯಿ ಹೇಳಿದ್ರು. ಆಯ್ತವ್ವ, ನೀನಿಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡು, ನಂತರ ಸ್ನಾನ ಮಾಡಂತಿ ಅಂತ ಹೇಳಿ ನಾನು ಬಂದು ಸ್ನಾನ ಮಾಡಿ 45 ನಿಮಿಷ ಲಿಂಗಾರ್ಚನೆಯನ್ನು ಮುಗಿಸ್ಕೊಂಡು ನನ್ನ ಧ್ಯಾನ ಜಪ ಎಲ್ಲದನ್ನು ಮಾಡಿ 3 ಬೆರಳಿಗೆ ಶ್ರೀ ವಿಭೂತಿಯನ್ನು ಧಾರಣೆ ಮಾಡಿಕೊಂಡು ಅವನ ಹಣಿಗೆ ಒಂದಿಷ್ಟು ವಿಭೂತಿ ಹಚ್ಚಬೇಕು ಅಂತ ಹಿಂಗೆ ಸಮೀಪಕ್ಕೆ ಬಂದೀನಿ. ಅವ್ವ ಇಲ್ಲ, ಲಿಂಗದೊಳಗೆ ಬೆರೆತು ಲಿಂಗೈಕ್ಯರಾಗ್ಯಾರ. ಬಹಳ ಅಚ್ಚರಿ ಅನ್ನಿಸ್ತು ನನಗೆ. ಕೂಗಲಿಲ್ಲ, ಒದರಲಿಲ್ಲ, ಚೀರಲಿಲ್ಲ, ಯವ್ವೋ ಅನ್ನಲಿಲ್ಲ, ಯಪ್ಪೋ ಅನ್ನಲಿಲ್ಲ, ಒದ್ದಾಡಲಿಲ್ಲ. ಹೆಂಗೆ ಮಲಗಿಸಿ ಬಂದಿದ್ದೆ, ಮಗುವಿನಂತೆ ಮಲಗಿರುವ ನನ್ನ ತಾಯಿ 14ನೇ ತಾರೀಕು, ಮೊನ್ನೆ ಹೋಗಿರುವಂಥ 14ನೇ ತಾರೀಕು 9 ಗಂಟೆ 45 ನಿಮಿಷಕ್ಕೆ ಇಲ್ಲವಾಗಿ ಹೋಗಿಬಿಡ್ತು. ಅವರ 11 ದಿನದ ಎಲ್ಲ ಕಾರ್ಯಗಳನ್ನು ಮುಗಿಸಿ ಶರಣನ ಸೇವೆಗೆ ನಾನು ಬಂದು ಇಲ್ಲಿ ಕೂತ್ಕೊಂಡಿದ್ದೇನೆ. ನನ್ನ ಆತ್ಮೀಯ ಬಂಧುಗಳೇ, ಯಾವ ಕ್ಷಣದೊಳಗೆ ಏನಾಗ್ತದೋ ಗೊತ್ತಿಲ್ಲ. ಇದಕ್ಕೆ ಯಾವ ಕ್ಷಣದೊಳಗೆ ಹೋಗ್ತೀವಿ ಗ್ಯಾರಂಟಿ ಇಲ್ಲ. ಈ ಕ್ಷಣದೊಳಗಿದ್ದವರು ಇನ್ನೊಂದು ಕ್ಷಣದೊಳಗೆ ಮಾತಾಡೋದಿಲ್ಲ. ಇದು ಬದುಕಿನ ಸತ್ಯ ಅದ. ಅದಕ್ಕಾಗಿ ಘನಮಠ ಶಿವಯೋಗಿಗಳು ಹೇಳ್ತಾರ, ಇನ್ನೇಸು ಕಾಲಕ್ಕೆ ಸಿಗಬಹುದು ಈ ಶಿವ ಸಮಯ ಮಾನಿಸ ಜನ್ಮ. 2 ಮಾತು ಹೇಳಿದ್ರು ಅವರು. ದೇವರು ಕೊಟ್ಟ ಶಿವ ಸಮಯ, ಅದರ ಜೊತೆಗೆ ಪರಮಾತ್ಮ ಸೃಷ್ಟಿ ನಮಗೆ ಕೊಟ್ಟಿರುವಂಥ ಈ ಅರಿವಿನ ಮಾನವ ಜನ್ಮ ಇನ್ನೇಸು ಕಾಲಕ್ಕೆ ಸಿಗ್ತದಪ್ಪ. ಸಿಕ್ಕದ ಅಂದಮೇಲೆ ನೀವು ಪುಣ್ಯಾತ್ಮರಾಗಿನೇ ಬದುಕಬೇಕು ಅಂತ ಪುರಾಣ ತತ್ವಗಳು ನಮಗೆ ಉಪದೇಶವನ್ನು ಮಾಡ್ತಾರೆ. ಪುರಾಣ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ ಇರುವಂಥ ವ್ಯವಸ್ಥೆಗಳಲ್ಲ. ಆದಿ ಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ ಬಸವಣ್ಣನವರು ಹೇಳ್ತಾರೆ. ನಿಮ್ಮ ಪುರಾಣ ಅಂದರೆ ಪರಮಾತ್ಮನ ಪುರಾಣ, ಶಿವನ ಪುರಾಣ, ಶಿವನ ಸಂಸ್ಕೃತಿಯ ಪುರಾಣ. ಶಿವನೇ ಬಸವನಾಗಿ, ಬಸವನೇ ಶಿವನಾಗಿ, ಶಿವ ಬಸವ ಇಬ್ಬರು ಕೂಡಿ ಶರಣ ಬಸವನಾಗಿರುವಂಥ ಮಹಾಮಹಿಮನ ಪುರಾಣಕ್ಕೆ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ. ಪ್ರತಿನೇ ಇಲ್ಲ. ಎಷ್ಟು ಕೇಳಿದರೂ ಕೇಳಬೇಕು, ಎಷ್ಟು ಶ್ರವಣ ಮಾಡಿದರೂ ಮಾಡಬೇಕು ಅನ್ನುವಂಥ ಭಾವಭಕ್ತಿಯ ನಿಲುವಿನ ಪುರಾಣ. ಅದಕ್ಕಾಗಿ ಪುರಾಣ ಅದು ಬದುಕಿನ ಪರಿವರ್ತನೆಗಾಗಿರುವಂಥದ್ದು, ಪಾರಾಯಣಕ್ಕೆ ಯೋಗ್ಯವಾಗಿರುವಂಥದ್ದು ಪುರಾಣ. ನಿನ್ನೆ ನಾನು ಒಂದು ಮಾತು ಹೇಳಿದೆ, ವ್ಯಾಸರು 18 ಪುರಾಣಗಳನ್ನು ರಚನೆ ಮಾಡಿದರು. ಅದಾದ ಮೇಲೆ ನಮ್ಮ ನಾಡಿನೊಳಗೆ ಬಸವ ಪುರಾಣ ಅನ್ನುವಂಥ ಮಹಾಗ್ರಂಥವನ್ನು ಪಾಲ್ಕುರ್ಕಿಯ ಸೋಮನಾಥಾರಾಧ್ಯರು ತೆಲುಗು ಭಾಷೆಯಲ್ಲಿ ಹೊರಗೆ ತಂದರು. ಅದಾದ ಮೇಲೆ ಭೀಮಕವಿ
ಕನ್ನಡದಲ್ಲಿ ಬಸವ ಪುರಾಣವನ್ನು ರಚನೆ ಮಾಡಿದ. ಅದಾದ ಮೇಲೆ ಅನಂತ ಮಹಾತ್ಮರ ಪುರಾಣಗಳು ಈ ನಾಡಿನೊಳಗೆ ಬಂದಾವ. ಎಲ್ಲ ಶಿವಯೋಗಿಗಳ, ಎಲ್ಲ ಶರಣರ, ಎಲ್ಲ ಮಹಾತ್ಮರ ಪುರಾಣಗಳು ಬಂದಾವ. ಗಾನಯೋಗಿ, ಶಿವಯೋಗಿ, ಪಂಡಿತ್, ಪುಟ್ಟರಾಜ, ಕವಿ, ಗವಾಯಿಗಳಂಥವರು ಸಹಿತ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಪುರಾಣವನ್ನು ಸಂಸ್ಕೃತ ಭಾಷೆಯೊಳಗೆ ಬರೆದ ಹುಟ್ಟುಗುರುಡು. ಅಷ್ಟೇ ಅಲ್ಲ, ನಿಮ್ಮ ಗಮನಕ್ಕಿರಲಿ ಅಂತ ಈ ಮಾತನ್ನು ಹೇಳ್ತೇನೆ. ತೆಲುಗು ಭಾಷೆಯಲ್ಲಿ ಪಾಲ್ಕುರ್ಕಿ ಸೋಮನಾಥಾರಾಧ್ಯರು ಪ್ರಪ್ರಥಮ ಬಸವ ಪುರಾಣವನ್ನು ಬರೆದ್ರೆ, ಹರಿಹರನ ಪರಮ ಶಿಷ್ಯನಾಗಿರುವಂಥ ಭೀಮಕವಿ ನೋಡಿ ಅಂದು ಕನ್ನಡದೊಳಗೆ ಬಸವ ಪುರಾಣವನ್ನು ರಚನೆ ಮಾಡಿದ. ಅದಾದ ಮೇಲೆ ಹಿಂದಿಯೊಳಗೆ ರಾಷ್ಟ್ರ ಭಾಷೆಯೊಳಗೆ ಬಸವ ಪುರಾಣವನ್ನು ರಚನೆ ಮಾಡಿ ಈ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಗಳಿಂದ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದವರು ಗಾನಯೋಗಿ, ಶಿವಯೋಗಿ, ಪಂಡಿತ್, ಪುಟ್ಟರಾಜ, ಕವಿ, ಗವಾಯಿಗಳವರು ಹಿಂದಿ ಭಾಷೆಯೊಳಗೆ ಬಸವ ಪುರಾಣವನ್ನು ಆ ಕಾಲದೊಳಗೆ ರಚನೆ ಮಾಡಿ ಅರ್ಪಣೆ ಮಾಡಿದ್ರಲ್ರಿ. ಎಷ್ಟು ದೊಡ್ಡ ಕೆಲಸ ಇದು. ಹಾಗೆ ಪುಣ್ಯಾತ್ಮರಾಗೋದು ಸಾಮಾನ್ಯ ಅಲ್ಲ. ಪುಣ್ಯಾತ್ಮರ ಚರಿತ್ರೆಗಳನ್ನು ಕೇಳಿದಾಗ, ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಾಗ ಆ ಪುಣ್ಯದ ಫಲ ನಮಗೆ ಸಿಗ್ತದೆ. ಒಂದು ಪ್ರಸಂಗ, ಭಾರತೀಯ ಭವ್ಯ ಪರಂಪರೆಯಲ್ಲಿ ಪುರಾಣ ಕಾಲ, ವ್ಯಾಸರು 18 ಪುರಾಣಗಳನ್ನು ಬರೆದಾರೆ. ಅದು ಬ್ರಹ್ಮ ಪುರಾಣ ಇರ್ಬೋದು, ವಿಷ್ಣು ಪುರಾಣ ಇರ್ಬೋದು, ಶಿವಪುರಾಣ ಇರ್ಬೋದು, ಸ್ಕಂದ ಪುರಾಣ ಇರ್ಬೋದು, ಗರುಡ ಪುರಾಣ ಇರ್ಬೋದು, ಭಾಗವತ ಪುರಾಣ ಇರ್ಬೋದು, ಬ್ರಾಹ್ಮ್ಯ ಪುರಾಣ ಇರ್ಬೋದು. ಇವೆಲ್ಲವೂ ಕೂಡ ಒಂದೊಮ್ಮೆ ಅವರು ಇದ್ದಾಗ ನಡೆದ ಪ್ರಸಂಗದ ಸಂದರ್ಭ ನಿಮ್ಮ ಗಮನಕ್ಕೆ ತರ್ತೇನೆ. ವ್ಯಾಸರ ಆಶ್ರಮ, ಅವರನ್ನು ಭೇಟಿಯಾಗಲಿಕ್ಕೆ ಒಬ್ಬ ಭಾವುಕ ಭಕ್ತ ಹೋಗಿದ್ದ. ಅವರ ಆಶ್ರಮದಲ್ಲಿ ವಾಸ್ತವ್ಯ ಮಾಡಿ ರಾತ್ರಿ ಕಳೆದು ನಸುಕಿನ ಜಾವದಲ್ಲಿ ನಮ್ಮ ಜನಗಳು ಬೆಳ್ಳಿ ಚುಕ್ಕಿ ಮೂಡುವಾಗ ಎದ್ದು ಜೀವನವನ್ನು ಆರಂಭ ಮಾಡುವಂಥ ಕಾಲಘಟ್ಟ. ಬೆಳ್ಳಿ ಚುಕ್ಕಿ ಮೂಡಿರುವ ಪ್ರಸಂಗದೊಳಗೆ ಆಶ್ರಮಕ್ಕಾಗಿ ಹೋಗಿರುವಂಥ ಈ ವ್ಯಕ್ತಿ ಅವರ ಅಪ್ಪಣೆಯನ್ನು ಪಡೆದು ಮರಳಿ ತನ್ನೂರಿಗೆ ಹೊರಟಿರುವಾಗ ಆ ರಸ್ತೆಯ ಮಧ್ಯದೊಳಗೆ ಒಬ್ಬ ಸಾಮಾನ್ಯ ರೈತ ಎತ್ತುಗಳನ್ನು ಬಿಟ್ಟುಕೊಂಡು ಎತ್ತಿನ ಹಗ್ಗವನ್ನು ಕೈಯಲ್ಲಿ ಹಿಡ್ಕೊಂಡು ಹೊರಟಿದ್ದ. ಎದುರಿಗೆ ಬರುವ ವ್ಯಕ್ತಿಯನ್ನು ನೋಡಿ ಇವನು ಬೆರಗಾದ. ರೈತ, ನನಗಿಂತಲೂ ಪೂರ್ವದಲ್ಲಿ ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಾನಂದರೆ ಈ ದಾರಿಯೊಳಗೆ ಇಂದಿನವರೆಗೆ ಯಾರೂ ಬಂದಿಲ್ಲ, ಈತ ಯಾರಿರಬಹುದು? ಎದುರಿಗೆ ಬಂದಾಗ ಸಹಜ ರೈತರ ಭಾವ, ಎದ್ರೇನ್ರಿಪ್ಪ, ಶಿವ ನಮಸ್ಕಾರ, ಇದು ನಮ್ಮ ನಾಡಿನ ಸಂಸ್ಕೃತಿ ಅಂತಾರೆ ನೋಡ್ರಿ. ಬೆಳಿಗ್ಗೆ ಎದ್ರೇನ್ರಿಪ್ಪ ಅಂತಾರೆ. ಆವಾಗ ಎದುರಿಗಿದ್ದವ್ರಂತಾರೆ, ಎದ್ದೀವ್ರಪ್ಪ ನೀವು ಎದ್ದೀರಿಲ್ಲೋ ಅವ್ರಂತಾರೆ. ಇದು ಹಿಂದೆ ಇತ್ತು, ಈಗಿಲ್ಲ. ಯಾಕಂದ್ರೆ ನಸುಗಿನಾಗ ಹೇಳೋರ ಇಲ್ಲ, ಇನ್ನು ಕೇಳೋರು ಯಾರು? ಬೆಳತನ ಹೇಳೋ ಕಂಪ್ನಿ ಹುಟ್ಟ್ಯಾದೀವಿ. ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾವೆ, ಬೆಳಗ್ಗೆ ಮುಂಜಾನೆ ಮಕ್ಕೋತಾವೆ. ಯಾಕಂದ್ರೆ ಮೊಬೈಲ್ ನೋಡ್ಕೋತಾ ಬೀಳ್ತಾವೆ. ಹಿಂಗಾಗಿ ಅದ ವ್ಯವಸ್ಥೆ. ಎಷ್ಟು ಚಂದ ಅದು. ಎದ್ರೇನ್ರಿಪ್ಪ, ಎದ್ದೀವ್ರಪ್ಪ, ನೀವೆದ್ರೇನ್ರಿಪ್ಪ, ಎದ್ದೀವ್ರಪ್ಪ, ಶಿವ ನಮಸ್ಕಾರ, ಶರಣಾರ್ಥಿ. ಎಷ್ಟು ಚಂದಲ್ಲ? ಮತ್ತು ಎದ್ದಾರಂತಲೇ ಇಬ್ಬರು ಭೇಟಿ ಆಗ್ಯಾರ್ರಿ. ಆದರೂ ಕೇಳ್ತಾರೆ ಎದ್ರೇನ್ರಿಪ್ಪ. ಯಾಕೆ ಕೇಳಿದ್ರು ಅಂದ್ರೆ, ಒಂದು ದಿನ ರಾತ್ರಿ ಆ ನಿದ್ರೆ ಅದು ಸಾವಿಗೆ ಸಮಾನ. ಸತ್ತವನು ಬೇರೆಯಲ್ಲ, ಮಲಗಿದವನು ಬೇರೆಯಲ್ಲ. ಮಲಗಿ ಎದ್ದಿ ಅಂದ್ರೆ ಒಂದು ದಿನ ಗೆದ್ದಿದಿ, ಅದಕ್ಕೆ ಎದ್ರೇನ್ರಪ್ಪ ಅನ್ನುವಂಥ ಪರಂಪರೆ ನಮ್ಮಲ್ಲಿ ಬಂತು. ಎದ್ದಿರಲಿಲ್ಲ ಅಂದ್ರೆ ಊರು ತುಂಬ ಸುದ್ದಿ ಆಗ್ತಿದ್ರು. ಹಾದ್ರು ಇನ್ನು ನಾವು ಹೋಗ್ಬೇಕು, ಅವ್ರನ್ನ ಕಳ್ಸಕ್ಕಂತೂ ಸುದ್ದಿ ಆಗ್ತಿತ್ತು. ಹೌದಲ್ಲ? ನೋಡಿ ಎಂಥ ಸಂಸ್ಕೃತಿ. ಎದುರಿಗೆ ಬರುವವರಿಗೆ ಎದ್ರೇನ್ರಿಪ್ಪ, ಎಲ್ಲಿಗೆ ಹೊಂಟೀರಿ? ಇವ ರೈತ ಕೇಳ್ದ ಎತ್ತಿನ ಹಗ್ಗವನ್ನು ಹಿಡ್ಕೊಂಡು. ಅವ್ರಂದ್ರು, ಇಲ್ರಿಪ್ಪ ನಾವು ಪರಸ್ಥಳದವರು, ಇಲ್ಲೊಬ್ಬ ಮಹಾತ್ಮರದಾರ, ಇಲ್ಲೇ ಆಶ್ರಮದ, ನಿಮಗೆ ಗೊತ್ತಿಲ್ಲೇನು? ಇಲ್ಲಿ ಬಿಡ್ರಿ, ನಮಗೇನು ಗೊತ್ತಿಲ್ಲ. ಎದ್ರ ಹೊಲ, ಹೊತ್ತು ಮಣಿಗೆ ಬಂದ್ರ ಮನಿ, ಒಕ್ಕಲ್ತನ ಬಿಟ್ಟು ನಮಗೇನು ಗೊತ್ತಿಲ್ಲ ಅಂದವ ರೈತ. ಆವಾಗ ಆ ಭಕ್ತ ಅಂತಾನ, ಇಲ್ಲೇ ಒಂದು ದೊಡ್ಡ ಆಶ್ರಮದ, ಅಲ್ಲಿ ವ್ಯಾಸ ಮಹರ್ಷಿಗಳು ಅಂತ ದೊಡ್ಡ ಪುಣ್ಯಾತ್ಮರದಾರ,
ಎಷ್ಟು ಪುಣ್ಯಾತ್ಮರು ಅಂದ್ರೆ 18 ಪುರಾಣ ಬರೆದಾರ, ಒಂದಲ್ಲ ಎರಡಲ್ಲ. ಅವ್ರನ್ನ ಭೇಟಿಯಾಗುವ ಸಲುವಾಗಿ ಬಂದು ದರ್ಶನ ಮಾಡಿಕೊಂಡು ಹೊಂಟೀನಿ. ನೋಡಪ್ಪ, ಇಂಥವ್ರು ಸಿಗೋದ ದುರ್ಲಭ ಅದ. ನೀನು ಒಂದು 5 ನಿಮಿಷ ನಾವು ಒಕ್ಕಲತನ ಮಾಡೋರಿ, ಹೊಲಕ್ಕೆ ಹೋಗಬೇಕು, ಬಾಳೆಹಣ್ಣು ನಿಂದಿರ್ತದ ಅಂದಾಗ ಅವ ಹೇಳಿದಂಥ ಒಂದು 5 ನಿಮಿಷ ಆದರೂ ಹೋಗು. ಆಶ್ರಮಕ್ಕೆ ಎತ್ತುಗಳನ್ನು ಹಿಡ್ಕೊಂಡು ಇವ ಬಂದ. ವ್ಯಾಸರು ಕೂತಿದ್ರು, ಮಹರ್ಷಿಗಳು. ಇವ ಬಂದು ಭಕ್ತಿಯಿಂದ ನಮಸ್ಕಾರ ಮಾಡಿದ. ಯಾರಪ್ಪ ನೀನು ಅಂತ ಕೇಳಿದ್ರವರು. ಅವ ಹೇಳ್ದ, ಅದನ್ನು ತಿಳ್ಕೊಳ್ಳಾಕ ನಾ ಬಂದೀನಿ ಅಂದ. ಎಷ್ಟು ಚಂದ ಬೆಳಗಿನ ಮಾತುಗಳು. ಅದನ್ನು ತಿಳ್ಕೊಳ್ಳಾಕ ನಾ ಬಂದೀನಿ. ಹೌದೇನು, ಬಾ ಕುಂಡ್ರು ಅಂದ್ರು ಅವ್ರು. ಆವಾಗ ಅವ್ರ ರೈತಂದ, ಯಪ್ಪ ಕುಂದ್ರಾಕ ನನಗೆ ಪುರುಸೊತ್ತಿಲ್ಲ, ನನ್ನ ಹೊಲ ಕೈ ಮಾಡಿ ಕರೆಯಕತ್ತದ, ಹಗ್ಗ ಹಿಡ್ಕೊಂಡ ನಿಮ್ಮ ಎದುರಿಗೆ ನಿಂತೀನಿ, ನನ್ನ ಎತ್ತುಗಳು ಹೊಲದ ಕಡೆ ಜಗ್ಗಾಕತ್ಯಾವ, ನನ್ನ ಕಾಲು ನಿಲ್ಲವಲು. ಅದೇನೋ ದಾರ್ಯಾಗ ಒಬ್ಬ ಮನುಷ್ಯ ಭೇಟಿಯಾದ, ನಿಮ್ಮ ಹತ್ರ ಬಂದಿದ್ದಂತ, ನೀವೇನೋ 18 ಪುರಾಣ ಬರೆದಿರಿ ಅಂತ. 18 ಪುರಾಣ ನಿಮ್ಮೆದುರಿಗೆ ಕೂತ್ಕೊಂಡು ಕೇಳುವಟ್ಟು ನನಗೆ ಪುರುಸೊತ್ತಿಲ್ಲ. ಮತ್ತು 18 ಪುರಾಣದಾಗ ಏನೇನು ಬರೆದಿರಿ ಅನ್ನೋದು ಓದುವಂಥ ವಿದ್ಯಾವಂತನೂ ನಾನಲ್ಲ, ಸಾಮಾನ್ಯ ಒಕ್ಕಲಿಗ. ನನ್ನದೊಂದು ಪ್ರಶ್ನೆ ಅದ, 18 ಪುರಾಣದೊಳಗೆ ಏನೇನು ಬರೆದಿರಿ ಅದನ್ನು 2 ಮಾತಿನಾಗ ನನಗೆ ಹೇಳ್ರಿ ಅಂತ ಅವ ಗಬ್ರು. ಹೆಂಗೆ ಕೇಳ ನೋಡಿ. 18 ಪುರಾಣ ಬರೆಯೋದು ಭಾಳ ಚಲೋ. 18 ಪುರಾಣದಾಗ ಏನದ ಅನ್ನೋದನ್ನು 2 ಮಾತಿನಾಗ ಹೇಳೋದು ಭಾಳ ಫಜೀತಿ ಅದ. 2 ತಾಸು ಪ್ರವಚನ ಮಾಡೋದು ಭಾಳ ಚಲೋ. ಶಿವರಾಜ ಶಾಸ್ತ್ರಿಗಳ ಹಿಂದೆ ಕೂತ್ಕೊಂಡು, ಸ್ವಾಮೀಜಿ ಇವತ್ತು ಟೈಮ್ ಇಲ್ಲ, 2 ನಿಮಿಷ ಮಾತಾಡ್ಬೇಕಂದ್ರೆ ಎಷ್ಟು ಫಜೀತಿ ನಮ್ಮದು. 2 ನಿಮಿಷದಾಗ ಏನು ಮಾತಾಡಬೇಕು? 2 ನಿಮಿಷ ಮಾತಾಡಬೇಕಂದ್ರೆ 2 ದಿನ ಪ್ರಾಕ್ಟೀಸ್ ಮಾಡ್ಬೇಕಾಕೈತಿ ಏನು? ಹಂಗೆ ಇವಾಗ ಕೇಳಿದ, 18 ಪುರಾಣದೊಳಗೆ ಏನು ಬರೆದಿರಿ 2 ಮಾತಿನಾಗ ಹೇಳ್ರಿ. ವ್ಯಾಸರು ವಿಚಾರ ಮಾಡಿದ್ರಂತ, ಇಂಥ ಭಕ್ತ ನನ್ನ ಎದುರಿಗೆ ಎಂದೂ ಬಂದೇ ಇದ್ದಿಲ್ಲ. ಏನು ಭಕ್ತ ಇವ? ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಕುಂತರಂತ, ಅಂತರ್ಮುಖಿಗಳಾದರಂತ. ಇವ ಸಾಮಾನ್ಯ ವ್ಯಕ್ತಿ. ನಾನೇನೋ ಎಲ್ಲ ಪುರಾಣಗಳನ್ನು ಬರೆದೆ, ಸ್ಕಂದ ಪುರಾಣ, ಲಿಂಗ ಪುರಾಣ, ಬ್ರಹ್ಮ ಪುರಾಣ, ಶಿವ ಪುರಾಣ, ವಿಷ್ಣು ಪುರಾಣ, ಗರುಡ ಪುರಾಣ, ಭಾಗವತ ಪುರಾಣ, ಹಿಂಗೆಲ್ಲ ಬರ್ದೀನಿ. ಕರೆ ಈ ಎಲ್ಲ ಪುರಾಣದೊಳಗಿರುವ ಸಾರವನ್ನು 2 ಮಾತಿನೊಳಗೆ ಹೇಳಬೇಕು ಅಂತ ಅವ ಕೇಳ್ಯಾನಂದ್ರೆ, ಅವನ ಮನಸ್ಸನ್ನು ಕೂಡ ನಾನು ಮುದಗೊಳಿಸಿ ತೃಪ್ತಿಪಡಿಸಬೇಕು, ಅಂದ್ರೆ ನಾನು ನಿಜವಾದ ಜ್ಞಾನಿ ಆಗ್ತೀನಿ ಅಂತ ತಿಳ್ಕೊಂಡು ಒಂದು ಕ್ಷಣ ಅಂತರ್ಮುಖಿಗಳಾಗಿ ಕಣ್ಣು ಮುಚ್ಚಿ ಕೂತಿರುವಂಥ ವ್ಯಾಸರು ಕಣ್ಣು ತೆಗೆದು ಆ ಮುಗ್ಧ ಭಕ್ತನನ್ನು, ರೈತನನ್ನು ನೋಡಿ ನಕ್ಕು, ನೋಡಪ್ಪ ನೀ ಕೇಳಿಯಲ್ಲ, ನಿನಗಾಗಿ 2 ಮಾತು ಹೇಳ್ತೀವಿ. ಈ 2 ಮಾತುಗಳು ಇತಿಹಾಸದ ಎಲ್ಲ ಮಾನವರಿಗೆ ಇದು ಉಪದೇಶ. 18 ಪುರಾಣ ಕೈಯಾಗಿ ಹಿಡ್ಕೊಂಡು ಓದೋದು ಬೇಕಾಗಿಲ್ಲ, 18 ಪುರಾಣಗಳನ್ನು ಕೇಳೋದು ಬೇಕಾಗಿಲ್ಲ. ಆದರೆ 18 ಪುರಾಣಗಳ ಒಟ್ಟು ಸಾರವನ್ನು ಮನುಷ್ಯ ತನ್ನ ಜೀವನದೊಳಗೆ ಬಟ್ಟಿ ಇಳಿಸ್ಕೊಂಡ್ರೆ ಸಾಕು, ಅವನ ಜೀವನ ಉದ್ಧಾರ ಆಗ್ತದೆ. ಅಂಥ ಮಾತುಗಳನ್ನು ನಿನ್ನ ಮೂಲಕ ಭಾರತ ದೇಶಕ್ಕೆ ನಾನು ಉಪದೇಶವನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ವ್ಯಾಸರು ಹೇಳ್ತಾರೆ. ಸಂಸ್ಕೃತದೊಳಗೆ ಭಾಳ ಚಂದ ಹೇಳ್ಯಾರ. ನೀವೆಲ್ಲ ಕೇಳಬೇಕು, ಈ ಮಾತುಗಳನ್ನು ನೆನಪಿಟ್ಕೋಬೇಕು. ಮತ್ತಿವು ಸಿಗಂಗಿಲ್ಲ, ಇವೆಲ್ಲಿ ಬಜಾರ್ದಾಗಿಲ್ಲ, ಮಾರ್ಕೆಟ್ನಾಗಿಲ್ಲ. ಇವೇನಿದ್ರು ಮಹಂತ ಸ್ವಾಮಿಗಳ ಬಳಿಯಲ್ಲಿ ಅದಾವ. ಇವನು ಹೊರಗೆ ಹಾಕ್ತಾರೆ, ನೀವು ನಿಮ್ಮೊಳಗೆ ತುಂಬ್ಕೋಬೇಕಿಟ್ಟ. ಇಲ್ಲಿ ತನಕ ಕೇಳದೇ ಇರುವ ಮಾತುಗಳು ನೀವು ಕೇಳಾಕತ್ತೀರಿ. ವ್ಯಾಸರು ಹೇಳ್ತಾರೆ, ವ್ಯಾಸಸ್ಯ 18 ಪುರಾಣೇಶು, ವ್ಯಾಸಸ್ಯ 18 ಪುರಾಣೇಶು, ವ್ಯಾಸರು ಬರೆದಿರುವ, ರಚಿಸಿರುವ 18 ಅಂದ್ರೆ 18. ನೋಡಿ 18, 18, 18 ಪುರಾಣೇಶು, ಪುರಾಣದೊಳಗೆ ಏನದ 2 ಮಾತಿನಾಗ ಹೇಳ್ಬೇಕಂದ ನಾವು. ವಚನದ್ವಯಂ, 2 ಮಾತುಗಳು, ವಚನದ್ವಯಂ. ಈ 2 ಮಾತನ್ನು ಹೇಳಿ ಮುಂದುವರಿತಾ ಹೇಳ್ತಾರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. 2 ಮಾತು ಹೇಳಿದ್ರು. ಪರೋಪಕಾರದ ಜೀವನವನ್ನು ನೀನು ಕಳೆದಿ ಅಂದ್ರೆ ಅದು ಪುರಾಣದ ಪುಣ್ಯವೇ ಸಂಪಾದನೆಯಾಗಿ ನಿನಗೆ ಸಿಗ್ತದೆ. ಮತ್ತು ಪರಪೀಡೆಯನ್ನು ಮಾಡ್ತಾ ನೀನು ಪಾಪಿಯಾದರೆ ನಿನ್ನ ಜೀವನ ನರಕ ಆಗ್ತದಂತ 2 ಮಾತನ್ನು ಉಪದೇಶ ಮಾಡಿದರು. ಪುರಾಣಗಳ ಮೂಲ ಉದ್ದೇಶ ಪುಣ್ಯಾತ್ಮರಾಗುವಂಥದ್ದು.
ಪುಣ್ಯದ ಸಂಪಾದನೆಯನ್ನು ಮಾಡಿಕೊಳ್ಳುವಂಥದ್ದು, ಪುಣ್ಯದ ದಾರಿಯಲ್ಲಿ ನಡೆಯುವಂಥದ್ದು. ಅದನ್ನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಶ್ರೀ ಗುರು ವಚನೋಪದೇಶವನಾಲಿಸಿದಳಾಗುವುದು ನರರಿಗೆ ಮುಕುತಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು ಅಂದಾರ. ಒತ್ತಿ ಅಳದು ಹೇಳ್ಯಾರ, ಮತ್ತು ಹಂಗ ಅಲ್ಲ, ದೀರ್ಘ ಕೊಟ್ಟಾರಲ್ಲ. ಪುಣ್ಯವನ್ನೇ ಮಾಡು, ಪಾಪ ಮಾಡಬೇಡ, ಕೆಟ್ಟದ್ದು ಮಾಡಬೇಡ, ಪುಣ್ಯವನ್ನೇ ಮಾಡು. ಹರ ನಡಿ ನುಡಿ ಗಿಡಮರವಾಗಿ ಹುಟ್ಟಿ ಪುಣ್ಯವ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ ಹೀನ ಮಾನವ ಹೀನ ಮಾನವ
ಆಧುನಿಕ ವಚನಕಾರರಾಗಿರುವಂಥ ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ವಚನ ಇದು. ಎಷ್ಟು ಚಲೋ ಮಾತುಗಳನ್ನು ಹೇಳ್ಯಾರ. ಪಾಪ ಪುಣ್ಯ ಎಂಬುದು ನಿಮ್ಮಿಷ್ಟ ಕಂಡಿರೆ ನಮ್ಮ ಶರಣರು ಹೇಳ್ತಾರೆ. ಸೊನ್ನಲಗಿ ಸಿದ್ಧರಾಮ ದೇವರು ಹೇಳ್ತಾರೆ, ಪುಣ್ಯವ ಮಾಡಬೇಕೆಂದು ಮರುಗಬೇಡ. ಎಷ್ಟು ಚಂದ ಹೇಳ್ತಾರೆ, ಎಷ್ಟು ಸೂಕ್ಷ್ಮ ಈ ವಚನಗಳು. ಪುಣ್ಯವ ಮಾಡಬೇಕೆಂದು ಮರುಗಬೇಡ, ಪಾಪವ ಮಾಡದಿದ್ದರೆ ಪುಣ್ಯದಿಟ ನೋಡ. ಎಷ್ಟು ಸೂಕ್ಷ್ಮ ಇದೆಯಲ್ಲ ಈ ಮಾತು. ಪಾಪ ಪುಣ್ಯಗಳ ಲೇಪದ ಸತ್ಯವನ್ನ ಸೊನ್ನಲಗಿ ಸಿದ್ಧರಾಮದೇವರು ಎಷ್ಟು ಚಂದ ಬಿಡಿಸಿ ಹೇಳ್ತಾರೆ ನಮಗೆ. ಪುಣ್ಯವ ಮಾಡಬೇಕೆಂದು ಮರುಗಬೇಡ, ಪಾಪ ಮಾಡದಿದ್ದರೆ ಪುಣ್ಯ ದಿಟ. ಅರ್ಥ ಆಗ್ತದಲ್ಲ? ಅದಕ್ಕಾಗಿಯೇ ಪುಟ್ಟಯ್ಯಜ್ಜನವರು ಈ ವಚನದೊಳಗೆ ಎರಡು ಮಾತು ಬಳಸಿಕೊಂಡಾರ. ಪುಣ್ಯದ ಫಲವೇ ಸುಖ, ಪಾಪದ ಫಲವೇ ಅದು ದುಃಖ. ಪುಣ್ಯ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ, ಈ ಮಾತನ್ನು 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣನವರು ಕೂಡ ತಮ್ಮ ಅನುಭವದ ನುಡಿಯೊಳಗೆ ನುಡಿದಾರ. ಅಕಟಕಟ ಶಿವ ನಿನಗಿನಿತು ಕರುಣವಿಲ್ಲ, ಅಕಟಕಟ ಶಿವ ನಿನಗಿನಿತು ಕೃಪೆಯಿಲ್ಲ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ, ಎನಗಾಗಿ ಮತ್ತೊಂದು ತರುಮರಾದಿಗಳಿದ್ದಿಲ್ಲವೇ ಕೂಡಲ ಸಂಗಮ ದೇವ. ಯಾಕಪ್ಪ ಈ ಜನ್ಮದೊಳಗೆ ನನ್ನನ್ನು ಹುಟ್ಟಿಸಿದಿ? ಇದಕ್ಕಿಂತ ಪವಿತ್ರವಾದ ಸೇವೆಯನ್ನು ಮಾಡುವಂಥ, ಪರೋಪಕಾರವನ್ನು ಮಾಡುವಂಥ ಗಿಡಮರವಾಗಿ ಹುಟ್ಟಿದ್ರೂ ಕೂಡ ಬಹಳ ಚಲೋ ಇತ್ತಲ್ಲ ಅಂತ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಬಸವಣ್ಣನವರು. ಎಷ್ಟು ದೊಡ್ಡ ಮಾತುಗಳು ಇವು, ವಿಚಾರ ಮಾಡಬೇಕು ನಾವೆಲ್ಲ. ಎನಗಾಗಿ ಮತ್ತೊಂದು ತರು ಮರಾದಿಗಳಿದ್ದಿಲ್ಲವೇ? ಮರ 4 ಜನರಿಗೆ ನೆರಳು ಕೊಡ್ತದ, ಆಕ್ಸಿಜನ್ ಕೊಡ್ತದ, ಗಾಳಿ ಕೊಡ್ತದ, ಹಣ್ಣು ಕೊಡ್ತದ, ಒಂದು ಹೂ ಬಳ್ಳಿ ಪುಷ್ಪಗಳನ್ನು ಕೊಡ್ತದ. ದೇವರೇ ನಿರ್ಮಾಣ ಮಾಡಿರುವಂಥ ಬಳ್ಳಿಯೊಳಗೆ ಹೂವಾಗಿ ಅರಳಿರುವಂಥ ಹೂವು ಆ ದೇವನ ತಲೆಯ ಮೇಲೆ ಹೋಗಿ ಕೂಡ್ತದ. ಅಷ್ಟು ಭಾಗ್ಯವನ್ನು ನಾವು ಪಡ್ಕೊಂಡಾವಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪರೋಪಕಾರದ ಪುಣ್ಯದ ಭಾಗ್ಯದ ಅಂಶ ಅದು ನನ್ನ ಬದುಕಿನೊಳಗೆ ಬರದೇ ಹೋದ್ರೆ ಈ ಜನ್ಮ ತಗೊಂಡು ಏನು ಮಾಡೋದು ಅಂತ ಬಸವಣ್ಣನವರು ವ್ಯಥೆಪಟ್ಟು ಈ ಮಾತನ್ನು ಹೇಳ್ಯಾರ. ಅದೇ ಮಾತನ್ನು ಸೊನ್ನಲಗಿ ಸಿದ್ಧರಾಮದೇವರು ಪುಣ್ಯ ಮಾಡಬೇಕೆಂದು ಮರುಗಬೇಡ, ಪಾಪ ಮಾಡದಿದ್ದರೆ ಪುಣ್ಯದಿಟ ನೋಡ. ಹಾಗಾಗಿ ಪುಣ್ಯದ ಫಲದ ಪ್ರಾಪ್ತಿಯ ಮಾರ್ಗದರ್ಶನವನ್ನು ಮಾಡುವಂಥದ್ದೇ ಶರಣಬಸಪ್ಪನವರ ಪುರಾಣದ ಚರಿತ್ರೆ. ಶರಣರು ಪುಣ್ಯಾತ್ಮರಾಗಿ ಪುಣ್ಯವನ್ನೇ ಬದುಕಿನ ಪ್ರಸಾದವಾಗಿ ಸ್ವೀಕಾರ ಮಾಡಿಕೊಂಡು ಎಲ್ಲೆಲ್ಲಿ ಹೆಜ್ಜೆಗಳನ್ನಿಡುತ್ತಾರೆ ಅಲ್ಲಿ ಪುಣ್ಯದ ಸತ್ಕಾರ್ಯಗಳನ್ನು ಮಾಡ್ತಾ ಸದಾಚಾರಿಗಳಾಗಿ, ಗುರುಲಿಂಗ ಜಂಗಮರ ಪ್ರೇಮಿಗಳಾಗಿ, ಹಸಿದ ಒಡಲಿಗೆ ಅನ್ನದಾತರಾಗಿ, ಸಾತ್ವಿಕ ಜೀವನದ ಮಹಾಶರಣರಾಗಿ, ಕಲ್ಯಾಣದ ಬಸವಣ್ಣ ಕಲಬುರಗಿಯ ಶರಣಬಸಪ್ಪನಾಗಿ ಬಂದ ಅನ್ನುವಂಥ ವಿಶೇಷತೆಯೊಂದಿಗೆ ದ್ವಿತೀಯ ಶಂಭು ಅನಿಸಿಕೊಂಡವರು ನಮ್ಮ ಪುರಾಣದ ಪುಣ್ಯ ಪುರುಷರಾಗಿರುವಂಥ ಶರಣಬಸಪ್ಪನವರು. ಅವರ ಚರಿತ್ರೆಯ ಆರಂಭವನ್ನು ಪುರಾಣದ ಕರ್ತೃಗಳಾಗಿರುವಂಥ ಕವಿ ಗುರುಲಿಂಗ ಕವಿ ಎಲ್ಲ ಪುರಾಣಿಕರ ಪುರಾಣದ ಪರಂಪರೆ ಏನಿದೆಯಲ್ಲ ಆ ಪರಂಪರೆಯಂತೆ ಅವರು ಶರಣನ ಅವತಾರವನ್ನು ಒಂದು ಕೈಲಾಸ ಅನ್ನುವಂಥ ಆ ಶಿವನ ಕೈಲಾಸದಿಂದ ಆರಂಭಗೊಳಿಸ್ತಾರೆ. ನಮ್ಮ ಶರಣರು ಕೂಡ
ಈ ಪೌರಾಣಿಕ ಮೂಲ ಸತ್ಯಗಳನ್ನು ಬಹಳ ಸೂಕ್ಷ್ಮವಾಗಿ ಚಿಂತನೆ ಮಾಡಿ ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟವರು. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಬಹಳ ಸುಂದರವಾಗಿರುವಂಥ ಆನುಭಾವಿಕ ನೆಲೆಯೊಳಗ ಆ ಮಾತುಗಳನ್ನು ಹೇಳ್ತಾರೆ. ಲೀಲೆಯಾದೊಡೆ ಉಮಾಪತಿ ಲೀಲೆ ತಪ್ಪಿದಡೆ ಸ್ವಯಂಭು ನೋಡ ಗುಹೇಶ್ವರ. ಲೀಲಾರೂಪದೊಳಗೆ ಭಾವಕರು ಹಿಂಗೆ ವಿಚಾರ ಮಾಡಿದ್ರೆ ಉಮಾಪತಿ ಅದು ಎರಡಾಗಿ ಕಾಣ್ತದ, ಶಿವೇ ಮತ್ತು ಶಿವ. ಅರ್ಥ ಆಗ್ತದಲ್ಲ, ಎರಡಾಗಿ ಕಾಣ್ತದ. ಆ ಎರಡನ್ನೂ ಏಕೀಕರಿಸಿ ನಿರಾಕಾರದ ತತ್ವವನ್ನು ಲಿಂಗದ ಅರಿವಿನ ವಿವೇಕದಲ್ಲಿ ಚಿಂತನೆ ಮಾಡಿದಾಗ ಅದು ಒಂದೇ ಆಗಿ ಕಾಣ್ತದ. ಅದಕ್ಕಾಗಿ ಈ ಮಾತುಗಳನ್ನು ಅಲ್ಲವರು ಬಳಸಿಕೊಳ್ತಾರ. ಲೀಲೆಯಾದೊಡೆ ಉಮಾಪತಿ ಲೀಲೆ ತಪ್ಪಿದಡೆ ಸ್ವಯಂಭು ನೋಡ ಗುಹೇಶ್ವರ. ನಿರಾಕಾರ ಸತ್ಯವನ್ನು ಸಾಕಾರ ರೂಪದೊಳಗ ಬೆಳೆಸಿಕೊಂಡು ಬಂದಿರುವಂಥ ಒಂದು ಪರಂಪರೆಯೂ ಕೂಡ ಪುರಾಣದ ಪರಂಪರೆಯಾಗಿರುವುದರಿಂದ ಆ ಪುರಾಣದ ಪರಂಪರೆಯನ್ನು ಹಿಡಿದುಕೊಂಡು ಗುರುಲಿಂಗ ಕವಿಗಳು ಕೂಡ ಕೈಲಾಸಕದಲ್ಲಿ ಶಿವನ ಒಡ್ಡೋಲಗ, ಅಲ್ಲಿ ಶಿವಪಾರ್ವತಿಯರು, ಅಲ್ಲಿ ಋಷಿಮುನಿಗಳು, ಅಲ್ಲೆಲ್ಲ ತಪಸ್ವಿಗಳು, ಸಾಧಕರು ಎಲ್ಲರ ಮಧ್ಯದೊಳಗ ಇರುವಂಥ ಪ್ರಸಂಗವನ್ನು ವರ್ಣನೆ ಮಾಡಿ ಆ ಸತ್ಯತೆಯ ಸಾಕಾರದ ಮುಂದಿನ ಚರಿತ್ರೆಯನ್ನು ಅವರು ಆರಂಭ ಮಾಡ್ತಾರೆ. ಹಾಗಾಗಿ ಅಂಥ ಆರಂಭದ ನುಡಿಗಳನ್ನು ಈಗ ನಮ್ಮ ಗವಾಯಿಗಳವರು ಸಂಪ್ರದಾಯದಂತೆ ಪುರಾಣದ ನುಡಿಗಳನ್ನು ಓದ್ತಾರೆ. ಅದನ್ನು ಓದಿ ನಾವು ಇಂದಿನ 3ನೇ ದಿನದ ಈ ವೇದಿಕೆಯನ್ನು ಮುಕ್ತಾಯಗೊಳಿಸ್ತೇವೆ. ನಾಳೆ ಆ ಮುಂದಿನ ಚರಿತ್ರೆಯ ಸತ್ಯಾಂಶವನ್ನು ಕುರಿತಾಗಿ ನಾವೆಲ್ಲ ಚಿಂತನೆ ಮಾಡ್ತಾ ಸಾಗುವಂಥದ್ದಾಗಿದೆ. ಈ ಪುರಾಣದ ವೇದಿಕೆ ಮುಗಿದ ಮೇಲೆ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನುವಂಥ ವಿಶೇಷ ಶೀರ್ಷಿಕೆಯ ಅಡಿಯಲ್ಲಿ ನಿತ್ಯ ಬಸವಣ್ಣನವರ ಬದುಕನ್ನು ಕುರಿತಾಗಿರುವಂಥ ವಿಚಾರಗಳ ಒಂದು ಅಪರೂಪದ ಚಿಂತನದ ಮಾಲಿಕೆ ಈ ವೇದಿಕೆ ಮೇಲೆ ನಡೀತಾ ಇರುವುದರಿಂದ ಅದಕ್ಕೂ ಕೂಡ ಸಮಯದ ಅವಕಾಶವನ್ನು ನಾವು ಒದಗಿಸಿಕೊಡಬೇಕಾಗ್ತದೆ. ಹಾಗಾಗಿ ಅವ್ವ ಅವರು ನನಗೆ ಮೊನ್ನೆ ಬೆಟ್ಟಿಗೆ ಹೋದಾಗ ಅಪ್ಪಣೆ ಕೊಟ್ಟಿದ್ದು ತಾವು 8:30 ಪುರಾಣದ ಸೇವೆಯನ್ನು ಮಾಡಿ ಅದಾದಮೇಲೆ ಮುಂದಿನ ಚಿಂತನೆ ನಡೀಲಿ ಅನ್ನುವಂಥ ಮಾತನ್ನು ಅಪ್ಪಣೆ ಕೊಟ್ಟರು ತಾಯಿಯವರು. ಅವರ ಇಚ್ಛೆಯಂತೆ ನಾನು ನನ್ನ ಸಮಯವನ್ನು 2 ಗಂಟೆಗಳ ಕಾಲ ನಿರಂತರವಾಗಿ ಬಳಸಿಕೊಂಡು ಇಲ್ಲಿ ಪುರಾಣ ಪ್ರವಚನದ ಸೇವೆಯನ್ನು ಮಾಡ್ತಾ ಇದ್ದೇನೆ. ಒಂದೊಂದು ಸಂದರ್ಭದಲ್ಲಿ ಅವಕಾಶ, ಸಮಯ, ಸಂದರ್ಭ ಎಲ್ಲದನ್ನೂ ಕೂಡ ಗಮನಿಸಬೇಕಾಗ್ತದೆ. ಇವತ್ತು ಬಸವಣ್ಣನವರು ಮತ್ತು ಪುರಾತನರು ಅನ್ನುವಂಥ ವಿಷಯವನ್ನು ಕುರಿತಾಗಿ ಶ್ರೀ ವೆಂಕಣ್ಣ ದೊಣ್ಣೇಗೌಡರು ಅವರು ತಮ್ಮ ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ಳುವವರಿದ್ದಾರೆ. ಅವರ ಮಾತುಗಳಿಗೂ ತಾವು ಕಿವಿಗೊಡಬೇಕು ಅನ್ನುವಂಥ ಮಾತನ್ನು ಹೇಳಿ ಈಗ ಸಂಪ್ರದಾಯದಂತೆ 1-2 ನುಡಿಗಳನ್ನು ಅವರು ಪಾರಾಯಣ ಮಾಡ್ತಾರೆ. ಅದಾದಮೇಲೆ ನಮ್ಮ ನುಡಿ ಸೇವೆ ಕೊನೆಗೊಳ್ಳುತ್ತದೆ ನನ್ನ ಮಾತಿನ ಮೂಲಕ. ಈಗ ಅವರು ಪಾರಾಯಣ ಮಾಡ್ತಾರೆ. ಶಿವಸಾಂಬಜೇ ನಮಃ ಪಾರ್ವತೀಶ್ವರ ಹರ ಮಹಾದೇವ. ಹಿಂದೆ ಕವಿಗಳು ಪೇದೊಂದೆರಡು ಶರಣ ಪ್ರಬಂಧ ಮಿರಲಾಗಿ ಬೇರೊಂದ್ಯಾಕೆ ರಚಿಸಿದನು ಕಾರಣವ ತಿಳಿದಿನ್ನು ಕೃಪೆಯ ಮಾಡಿ ಒಂದರಳು ಶರಣ ಬಸವನ
ಸಲ್ಲಾಪ ಸದ್ಗುಣಗೆ ತಾಪಹರಗತಮೋ ಶ್ರೀ ಪರಮಹಂಸ ನಾರದಂ ಕಲಹ ವಿಶಾರದೋ ಸಾರಸವೈ ಗೈತದನು ಸಾರಸಲಗೆ ಗೈತದನು ಶಿವಸಾಂಬಜೇ ನಮಃ ಪಾರ್ವತೀಶ್ವರ ಮಹಾದೇವ ಶರಣಂ ಸಮೇಶ್ವರಾಜ ಒಂದ್ಸಲ ತಾವೆಲ್ಲ ಜೈಕಾರ ಮಾಡಿ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಸರ್ವಜ್ಞನ ಮಾತಿನಂತೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ವಿದ್ಯೆ ಅದು ಎಲ್ಲರಿಗೂ ಇಲ್ಲ ಸರ್ವಜ್ಞ. ಆ ಮಾತನ್ನು ಕವಿ ಶರಣಬಸವರ ಈ ಪುರಾಣದ ಕೊನೆಯ ಭಾಗದಲ್ಲಿ ಬರ್ಕೊಂಡು ಬರ್ತಾರೆ. ನಾನು ಬರದೆ ಎನ್ನುವ ಅಹಮ್ಮಿಕೆ ನನ್ನೊಳಗಿಲ್ಲ, ನಾನು ಶರಣನ ಸೇವಕನಾಗಿ ಕಿಂಕರನಾಗಿ ಆ ಶರಣಬಸವೇಶನ ಮಹಾಪುರಾಣವನ್ನು ರಚನೆ ಮಾಡ್ತಾ ಇದ್ದೇನೆ. ಆ ಮಹಾನುಭಾವ ನನ್ನ ಮೇಲೆ ಕೃಪೆ ಮಾಡಿ ನನ್ನೊಳಗೆ ನುಡಿಯಾಗಿ ಕಾವ್ಯವಾಗಿ ಸಾಹಿತ್ಯವಾಗಿ ಹೊರಹೊಮ್ಮಿ ಬರಲಿ ಎನ್ನುವಂಥ ಹದುಳ ಭಾವನೆಯಲ್ಲಿ ಗುರುಲಿಂಗ ಕವಿಗಳು ಈ ಪುರಾಣವನ್ನು ರಚನೆ ಮಾಡಿದರು. ಮುಂದುವರಿತಾ ಇದೇ ಸಂಧಿಯೊಳಗೆ ಅವರು ಶಿವನ ಕೈಲಾಸದ ವರ್ಣನೆಯನ್ನು ಮಾಡಿ ನಂದೀಶ್ವರ ಶರಣಬಸವನಾಗಿ ಜಗತ್ತಿಗೆ ಅವತರಿಸುವಂಥ ಪುಣ್ಯ ಪ್ರಸಂಗವನ್ನು ಬಳಸಿಕೊಳ್ತಾರೆ. ಆ ವಿಷಯವನ್ನು ಕುರಿತಾಗಿ ನಾಳೆ ನಾವು ಪುರಾಣದ ವಿಷಯವನ್ನು, ಪ್ರವಚನದ ವಿಷಯವನ್ನು ಕೇಳುವವರಿದ್ದೇವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವುದರ ಮೂಲಕ ಇವತ್ತು ಬಹಳ ಜನ ನನ್ನೆಲ್ಲ ಆತ್ಮೀಯ ಶರಣರು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ತಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು. ಕಳೆದ ವರ್ಷ ಆಷಾಢದೊಳಗೆ ಅನುಭವ ಮಂಟಪದಲ್ಲಿ ನಿಮ್ಮೆಲ್ಲರನ್ನ ಕಂಡಿದ್ದೆ. ಮತ್ತೊಮ್ಮೆ ನಿಮ್ಮ ಮುಖದರ್ಶನ ಆಗಿದ್ದು ನನಗೆ ನಿಜವಾಗಲೂ ಆನಂದವನ್ನು ತಂದಿದೆ. ಒಂದು ತಿಂಗಳು ನಾವು ನೀವೆಲ್ಲ ಆನಂದವಾಗಿ ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಸರ್ವಜ್ಞ ಇನ್ಸ್ಟಿಟ್ಯೂಟಿನ ಹಿರಿಯರಾಗಿರುವಂಥ ನಮ್ಮ ಆನಂದ್ ಸರ್ ಅವರು ಬಂದ ತಕ್ಷಣವೇ ನನಗೆ ಪರಿಚಯ ಮಾಡಿಕೊಡುವಾಗ ಒಂದು ಒಳ್ಳೆಯ ಮಾತನ್ನು